ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃ ಶಾಂತಾಯ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಅಡೆದಾವರಗಳಲ್ಲಿ ಪೊಡಮುಡುತ್ತ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರು ಆಗಿರುವ ತಮ್ಮೆಲ್ಲರಿಗೂ ಕೂಡ ಶರಣುಗಳು. ಶ್ರುತಿಯ ತಾನರಿಯದೆ ಗುರುಮತವಿಡಿಯದೆ ಗತಿಯನು ಬೇರೆ ಅರಸಿದೊಡೆ ಉಂಟೆ ಅಂತ ಸೂತ್ರ ಆರಂಭವಾಗಿ ನಿಯಮಾಂಗದಲ್ಲಿ ಬರತಕ್ಕಂತಹ 9 ಅಂಗಗಳನ್ನು ಈಗಾಗಲೇ ಹೇಳಿದ್ದಾರೆ. ತಪಸ್ಸು, ಸಂತೋಷ, ಆಸ್ತಿಕ್ಯ, ದಾನ, ಪೂಜೆ ಹಾಗೂ ಧ್ಯಾನ, ಸಿದ್ಧಾಂತ ಶ್ರವಣ, ಲಜ್ಜೆ, ಮತಿ, ಈ 9 ಗುಣಗಳು ಮುಗಿದ ಮೇಲೆ ಜಪ ಅದನ್ನು ಹೇಳಿದ್ರೆ 9 ಆಯಿತು. ಸ್ವಾಧ್ಯಾಯ ಅನ್ನುವ 10ನೆಯ ಅಂಗವನ್ನು ಹೇಳುತ್ತಿದ್ದಾರೆ. ಸ್ವಾಧ್ಯಾಯ ಅದರಲ್ಲಿಯೂ ಕೆಲವು ನುಡಿಗಳಾಗಿದ್ದಾವೆ. ಈಗಾಗಲೇ 9 ನುಡಿಗಳವರೆಗೆ ವೇದವು ಅನಾಹತ ನಾದಾದಿಯು ಅದರಿಂದೆ ನಾದದ ಬಹು ವಿಧ ಅಭ್ಯಾಸವ ಅದರಿಂದೆ ರಚಿಸುತ್ತಿರಲದು ತಾನೇ ವೇದ ಸ್ವಾಧ್ಯಾಯವೆನಿಸುತ್ತಿರಕು ಅಂತ ಇಲ್ಲಿಯವರೆಗೆ ಪಾಠ ಆಗಿದೆ. ಈಗ ಮುಂದಿನ ಪಾಠ ಶರನಿಧಿ, ನಿರ್ಜರ, ಭೇರಿ, ಮೇಘದ, ಬಹುರವ, ಮುರಜ, ಕಹಳೆ, ಶಂಖ, ಘಂಟಾದಿ, ವರನಾದ, ವಾಸ, ಕಿಂಕಿಣಿ, ವೀಣೆ, ಭ್ರಮರಾದಿ ಸ್ವರವನು ಆಲಿಪುದೇ ಸ್ವಾಧ್ಯಾಯವು. ಎಷ್ಟು ವಿಧವಾದ ನಾದಗಳಿದ್ದಾವು, ಅನಾಹತ ನಾದಗಳಿವೆಲ್ಲ ಎಷ್ಟು ವಿಧವಾದವುಗಳು ಅಂತ ಬರೀತಾರೆ. ನೋಡ್ರಿ, ಒಂದೊಂದನ್ನು ನೋಡೋಣ. ಶರನಿಧಿ ಸಮುದ್ರದ ದಡಕ್ಕೆ ಹೋಗಿ ನಿಂತಾಗ ಆ ತೆರೆಗಳು ಬಂದು ದಡಕ್ಕೆ ಅಪ್ಪಳಿಸುವಾಗ ಶಬ್ದ ಕೇಳ್ತದೆ. ಅಂತಹ ಶಬ್ದ ಇಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಶರಧಿ ಅಂದ್ರೆ ಸಮುದ್ರ. ನಿರ್ಜರ ಅಂದ್ರೆ ಮೇಲಿನಿಂದ ಕೆಳಗೆ ಬೀಳುವಂತಹ ಜರಿಯ ನೀರು ನಿರ್ಜರ. ಅದು ದುಳು 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 ಅಂತ ಸಪ್ಪಳಾಗ್ತಿರ್ತದೆ. ಇನ್ನು ಭೇರಿ ಅಂದ್ರೆ ನಗಾರಿಯನ್ನು ಬಾರಿಸುವಾಗ ಸಪ್ಪಳ ಆಗ್ತದೆ. ದಿನ ಬೆಳಿಗ್ಗೆ ಪೂಜಾದಲ್ಲಿ ಬಾರಿಸ್ತಿರ್ತಾರೆ ಭೇರಿ. ಇನ್ನು ಮೇಘದ ಅಂದ್ರೆ ಗುಡುಗು. ಮೇಘದ ಆ ಶಬ್ದವು ಕೂಡ ಕೇಳ್ತದೆ. ಬಹುರವ ಅಂದ್ರೆ ಶಬ್ದ. ಬಹುರವ ಬಹಳ ದೊಡ್ಡದಾದ ಶಬ್ದ ಕೇಳಿ ಬರ್ತದೆ. ಮುರಜ ಅನ್ನುವುದಕ್ಕೆ ಮೃದಂಗ ಅಂತ ಹೇಳ್ಬಹುದು, ದಂಬಡಿ ಅಂತ ಹೇಳ್ಬಹುದು. ಆಮೇಲೆ ಕಹಳೆ, ಖಾಲಿ ಓದ್ತಾರೆ ನೋಡ್ರಿ, ಕಹಳೆ. ಶಂಖ, ಪೂಜಾ ಮಾಡುವಾಗ ಶಂಖವನ್ನು ಊದ್ತಾರೆ. ಅವು ಎಲ್ಲ ನಾದಗಳು. ಘಂಟಾದಿ ಗಂಟೆಯೇ ಮೊದಲಾದ ಅನೇಕ ವಾದ್ಯಗಳನ್ನು ಬಾರಿಸ್ತಾ ಇರ್ತಾರೆ. ಘಂಟಾದಿ. ವರನಾದ, ಶ್ರೇಷ್ಠವಾದ
ಮುಂದೆ ವಾಸ ಅಂತ ಬರೆದ್ರು. ವಾಸ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನಾವು ಇರುವ ಜಾಗ, ಮನೆ, ಬಟ್ಟೆ ಇತ್ಯಾದಿ. ಇಲ್ಲಿ ವಾಸ ಅಂದ್ರೆ ಈ ಗಾಳಿಯಲ್ಲಿ ಅರಿವಿ ಒಣಗಿ ಹಾಕಿರ್ತಾರೆ ನೋಡ್ರಿ, ಅವು ಪಟ 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 ಬಡ್ಕೋತಿರ್ತಾವೆ. ಆ ಶಬ್ದವು ಕೂಡ ಕೇಳ್ತದ ಅಂತಾರೆ ಇಲ್ಲಿ. ವಾಸ ಅಂದ್ರೆ ಬಟ್ಟೆ. ಕಿಂಕಿಣಿ ಕಿರುಗೆಜ್ಜೆ, ಕಿರುಗೆಜ್ಜೆ ಕಾಲಿನಲ್ಲಿ ಕಿಂಕಿಣಿ ಕಟ್ಕೊಂಡಿರ್ತಾರೆ, ಕಿರುಗೆಜ್ಜೆಗಳನ್ನ ಕಟ್ಕೊಂಡಿರ್ತಾರೆ. ಆಮೇಲೆ ವೀಣೆ, ವೀಣೆಯ ನಾದ ಎಲ್ಲರಿಗೂ ಗೊತ್ತಿರುವಂಥದ್ದು ವೀಣಾನಾದ. ಭ್ರಮರಾದಿ, ಭ್ರಮರ ಅದಕ್ಕೆ ನಾವು ಭ್ರಮರ ಅಂತ ಶಾಸ್ತ್ರದಲ್ಲಿ ಕರಿತೇವೆ. ಗುಂಗಿಗಳು ಅಂತೂ ಕೂಡ ಕರೀಲಿಕ್ಕೆ ಅವಕಾಶ ಇದೆ. ಅದು ಬಂದ್ರೆ ಒಂಥರ ಸಪ್ಪಳ ಆಗ್ತಿರ್ತದೆ, ರೆಕ್ಕಿ ಸಪ್ಪಳ, ಗುಯಿ ಅಂತೇಳಿ ಸಪ್ಪಳ ಆಗ್ತದೆ. ಭ್ರಮರಾದಿ ಸ್ವರವನ್ನು ಆಲಿಪುದೇ, ಈ ಸ್ವರವನ್ನು ಏಕಾಗ್ರವಾಗಿ ಕೇಳುವುದೇ ಸ್ವಾಧ್ಯಾಯವು. ಇದನ್ನು ಕೂಡ ಸ್ವಾಧ್ಯಾಯ ಅಂತ ಕರೀತಾರೆ. ಇಲ್ಲಿ ಇದನ್ನು ಸ್ವಾಧ್ಯಾಯ ಅಂತ ಕರೀಲಿಕ್ಕೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಇದೆಲ್ಲ ನಿನಗೆ ಕೇಳಬೇಕಾದ್ರೆ ನಿನ್ನ ಮನಸ್ಸು, ನಿನ್ನ ನೇತ್ರವೃತ್ತಿ ಹಾಗೂ ಪ್ರಾಣ ಇವು ಮೂರೂ ಕೂಡಿಕೊಂಡು ನಿನ್ನ ಹೃದಯ ದೇಶದಲ್ಲಿ ಇವು ನೆಲೆಗೊಂಡಾಗ ಹೊರಗಿನ ಎಲ್ಲ ವ್ಯವಹಾರವು ನಿಂತಿರಬೇಕು. ಕಿವಿಗಳನ್ನು ಮುಚ್ಚಿಕೊಂಡಿರಬೇಕು ಅಂತ ಮೊದಲೇ ಇದೆ. ಆ ಕಿವಿಗಳನ್ನು ಮುಚ್ಚಿಕೊಂಡಾಗ ನಿನ್ನ ಮನಸ್ಸು, ಹಸು ಅಂದ್ರೆ ಪ್ರಾಣ, ಹಾಗೂ ಅಕ್ಷಯ ಅಂದ್ರೆ ಇಂದ್ರಿಯಗಳು ಏಕಮುಖವಾಗಿ, ಅಂತರ್ಮುಖವಾಗಿ ನೀನು ಏಕಾಂತದಲ್ಲಿ ಕುಳಿತು ಅಭ್ಯಾಸ ಮಾಡಿದರೆ ಈ ಎಲ್ಲ ನಾದಗಳನ್ನು ಕೇಳಲಿಕ್ಕೆ ಬರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಚಿತ್ತಶುದ್ಧಿ ಆಗ್ತದೆ, ಮತ್ತೇನಿಲ್ಲ. ಚಿತ್ತಶುದ್ಧಿ ಆದ ಮೇಲೆ ಜ್ಞಾನ ಆಗಲಿಕ್ಕೆ ಬಹಳಷ್ಟು ಸಮಯ ಬೇಕಿಲ್ಲ ಅಂತ ಇದರ ಅಭಿಪ್ರಾಯ. ಇದರಿಂದ ಏನಾಗ್ತದೆ, ಚಿತ್ತಶುದ್ಧಿಯೇ ಮುಖ್ಯವಾದದ್ದಿಲ್ಲಿ. ಇದನ್ನು ಸ್ವಾಧ್ಯಾಯ, ನಿನ್ನನ್ನು ನೀನು ತಿಳಿದುಕೊಳ್ಳಬೇಕಾದರೆ ಇವುಗಳನ್ನು ಅನುಷ್ಠಾನ ಮಾಡಲಿಕ್ಕೇ ಬೇಕು ಅಂತ ಶಾಸ್ತ್ರದ ಆಜ್ಞೆ ಇದೆ. ಯಾಕೆ, ಚಂಚಲ ಮನಸ್ಸು ಅದ ತಡೆ ಹಿಡಿದು ಭಾಳ ಕಷ್ಟ. ಚಂಚಲಂ ಈ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಚಲೋ ಪರಮಾತ್ಮ, ನೀನು ಮನಸ್ಸು ಏಕಾಗ್ರ ಮಾಡು, ತಡಿ ಹಿಡಿ ಅಂತ ಹೇಳ್ತಿ. ಆದರೆ ಅದು ವಾಯು ತತ್ವದಿಂದ ಹುಟ್ಟಿದಂಥದ್ದು. ತಂದೆಯ ಗುಣ ಮಗನಲ್ಲಿ ಬರೋದು ಸಹಜ. ಅದು ನಿರಂತರವಾಗಿ ಚಂಚಲ, ಇಲ್ಲಿದೆ ಅನ್ಕೊಡ್ದು ಎಲ್ಲೆಲ್ಲೂ ಹೋಗಿರ್ತದೆ. ಅದಕ್ಕಂತೂ ಸಪ್ಪನ್ನಾಚಾರ್ಯರು ಮನವೆಂಬ ಮರಕಟನ ತಡೆಯಲಾರೇನು ಅಂತ ಅವ್ರು ಹಾಡಿದ್ದಾರೆ. ಮನವೆಂಬ ಮರಕಟ ವಚನಕಾರರು ಕೂಡ ಹಾಡ್ಯಾರ. ಮನವೆಂಬ ಮರಕಟನು ತನುವೆಂಬ ವೃಕ್ಷವನೇರಿ ಅಂತ ಅವರು ಹಾಡ್ಯಾರ. ಮರಕಟಕ್ಕೆ ಹೋಲಿಸ್ಯಾರ, ಮರಕಟನಿಗೆ ಅಂದ್ರೆ ಮಂಗನಿಗೆ ಹೋಲಿಸ್ಯಾರ. ಮಂಗ ಬಹಳಷ್ಟು ಚಂಚಲ, ಕುಳಿತಲ್ಲೇ ಕೂಡೋದಿಲ್ಲ ಅದು. ಹಾಗೆಯೇ ನಮ್ಮ ಮನಸ್ಸು ಏಕಾಗ್ರವಾಗಿರುವುದು ಅಷ್ಟು ಸುಲಭವಿಲ್ಲ ಅಂತ ತಿಳಿಸುವುದಕ್ಕಾಗಿ ಮಂಗನಿಗೆ ಹೋಲಿಸಿದ್ದಾರೆ. ಚಂಚಲಂಹಿ ಮನಕೃಷ್ಣ ಅಂತ ಅರ್ಜುನ, ಮನಸ್ಸು ಭಾಳ ಚಂಚಲ, ನೀನು ನಿಲ್ಲಿಸು ಒಂದು ಕಡೆ ಏಕಾಗ್ರ ಮಾಡು ಅಂತ ಹೇಳ್ತಿ. ಅಷ್ಟು ಸುಲಭ ಅಲ್ಲ ಅದು ಅಂತ ಅರ್ಜುನ ಹೇಳಿದಾಗ, ಅಸಂಶಯಂ ಮಹಾಬಾಹೋ ಮನೋದ್ವರ್ನಿಗ್ರಹಂ ಚಲಂ. ಪರಮಾತ್ಮನು ಕೂಡ ಒಪ್ಕೋತಾನೆ, ಹೌದು ನೀನು ಹೇಳೋದು ಬರೋಬರಿ, ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭಿಲ್ಲ. ದುರ್ನಿಗ್ರಹ, ಕಷ್ಟಪಟ್ಟು ಮನಸ್ಸನ್ನು ನಿರೋಧ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಏನಂತಾರೆ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ವೈರಾಗ್ಯದಿಂದ ಮನಸ್ಸನ್ನು ತಡೆ ಹಿಡಿಯಲಿಕ್ಕೆ ಬರ್ತದೆ. ನಿರಂತರ ಅಭ್ಯಾಸ ಬೇಕಾದಕ್ಕೆ. ಯಾವುದೋ ಒಂದು ಕ್ಷಣದಲ್ಲಿ ವೈರಾಗ್ಯ ಬಂತು ಅಂದ್ರೆ ಆಗೋದಲ್ಲ, ನಿರಂತರ ಅಭ್ಯಾಸ ಬೇಕು. ಆ ವೈರಾಗ್ಯದ ಅಭ್ಯಾಸ ಬೇಕು, ಆವಾಗ ಮನಸ್ಸನ್ನು ತಡೆ ಹಿಡಿಯಲಿಕ್ಕೆ ಸಾಧ್ಯವಿದೆ ಅಂತ ಭಗವಂತನು ಗೀತೆಯಲ್ಲಿ ಹೇಳಿದಂತೆ ನಾವು ಮನಸ್ಸನ್ನು ಏಕಾಗ್ರ ಮಾಡುವುದರಿಂದ ಆಗುವ ಫಲ ಏನು ಅಂತ ಕೇಳಿದರೆ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಯಿತು, ಒಂದೇ ಕ್ಷಣದಲ್ಲಿ ಬ್ರಹ್ಮಜ್ಞಾನ ಆಗ್ತದೆ. ಚಿತ್ತಶುದ್ಧಿ ಆಗದೆ ಇರೋದರಿಂದಲೇ ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಹೇಳಿಕೊಂಡು ಬಂದಿದ್ದಾರೆ ಶಾಸ್ತ್ರದಲ್ಲಿ. ಬಹಳಷ್ಟು ಕಷ್ಟ ಚಿತ್ತಶುದ್ಧಿ ಆಗೋದು. ಮುಕ್ತನಾಗೋದು ಕಷ್ಟ ಇಲ್ಲ ರೀ ಮಾರಾಯರ. ಮುಕ್ತನಾಗೋದು ಕಷ್ಟ ಇಲ್ಲ, ಮೊದಲು ಮುಕ್ತದ ನೀವು. ಚಿತ್ತಶುದ್ಧಿ ಇಲ್ಲದೇ ಇರುವುದರಿಂದ ತನ್ನನ್ನು ಅಂದರೆ ತನ್ನ ಸ್ವರೂಪವನ್ನು ಮರೆತು ತಾನು ಅಲ್ಲದ ತನ್ನದು ಅಲ್ಲದ ಶರೀರಾದಿಗಳಲ್ಲಿ ನಾನು ಎಂಬುವ ಭಾವನೆಯಿಂದ ಕೂಡಿಕೊಂಡು ಸೃಷ್ಟಿಯ ಆದಿಯಿಂದ ಇಂದಿನವರೆಗೆ ಬಂದಿದ್ದಾನೆ.
ಇದನ್ನು ಒಮ್ಮೆಲೆ ಕಳಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಅದು ಸಂಸ್ಕಾರ ಎಳೆದು ಹೊರಗೆ ಹಾಕ್ತದೆ ಮನಸ್ಸನ್ನು. ಅದಕ್ಕಾಗಿ ನಿನ್ನನ್ನು ನೀನು ತಿಳಿಯಬೇಕಾದರೆ ಈ ಅನಾಹತನಾದವನ್ನು ಏಕಾಗ್ರವಾಗಿ ಕೇಳುವ ಅಭ್ಯಾಸವನ್ನು ಮಾಡು. ಇದು ಸ್ವಾಧ್ಯಾಯ ಅಂತ ಹೇಳಿದರೆ ಇಲ್ಲಿ ಇದು ಸ್ವಾಧ್ಯಾಯ. ಇಷ್ಟು ನಾದಗಳಲ್ಲಿ ಕೇಳಿ ಬರ್ತಾವಂತ ಪಾಠ ಮಾಡಿದರು. ಅರಿಯುವುದೇ ವೇದವು, ಅರುಹಿಕೊಂಬುದು ವೇದ್ಯವು, ಅರಿವಿಂದೇ ನೋಡಲ್ ಈ ಪರಿಯಳು, ಕರೆ ಮರೆಯು ಏನು ಇಲ್ಲಿ ತಿಳಿ ನೀರೇ ತನ್ನ ತಾನು ಅರಿಯೇ ಸ್ವಾಧ್ಯಾಯವು ಎಂದು ಎನಿಪುದು. ವೇದ ತಿಳಿಯುವುದು ಅಂದರೆ ಜ್ಞಾನ. ಅರಿಯುವುದೇ ವೇದ, ತಿಳಿಯುವುದೇ ವೇದ. ವೇದ ಯಾವುದನ್ನು ತಿಳಿತದ ಅಲ್ಲೊಂದು ವೇದ್ಯ ಅಂತ ವಸ್ತು ಇದೆ. ತಿಳಿಯುವುದಕ್ಕೆ ವಿಷಯವಾದದ್ದು ವೇದ್ಯ. ತಿಳಿಯುವವನು ವೇದಿತೃ, ಅವನು ತಿಳಿಯುವವನು ವೇದಿತೃ. ಇಲ್ಲಿ ತ್ರಿಪುಟಿ ಇದೆ, ವೇದಿತೃ, ವೇದ, ವೇದ್ಯ. ಇದನ್ನು ಬಳಸಿದ್ದಾರೆ ಇಲ್ಲಿ. ವೇದ ಅನ್ನೋ ಶಬ್ದ ಹಾಕ್ಯಾರ ನೋಡ್ರಿ. ಅದ್ರ ಬಗ್ಗೆ ಒಂದೊಂದು ಮಾತು ಹೇಳ್ತೇನೆ. ಅರಿಯುವುದೇ ವೇದ, ಅರುಹಿಸಿಕೊಂಬುದು ವೇದ್ಯ, ತಿಳಿಸಿಕೊಳ್ಳುವುದು ವೇದ್ಯ. ಅದು ಜಡ. ತಿಳಿಯುವುದು ಚೇತನ, ತಿಳಿಸಿಕೊಳ್ಳುವುದು ಜಡ. ತಿಳಿಯುವುದನ್ನು ಮಾಡುವ ಒಬ್ಬಿದ್ದಾನಲ್ಲ ಅವನು ವೇದಿತೃ. ವೇದಿತೃ, ವೇದ, ವೇದ್ಯ, ಹೀಗೆ ತ್ರಿಪುಟಿ. ಇಲ್ಲಿ ವೇದ್ಯವು ಅದರಿಂದೆ ಅಂದರೆ ಈ ರೀತಿಯಾಗಿ ತ್ರಿಪುಟಿಯಿಂದ, ತ್ರಿಪುಟಿ ಬೇಕಾ ಇಲ್ಲಿ ತ್ರಿಪುಟಿಯಿಂದೆ ನೋಡಲು ಈ ಪರಿಯಳು ಕರೆ ಮರೆಯು ಏನು ಇಲ್ಲಿ. ಕರೆ ಮರೆಯು ಅಂದ್ರೆ ಅಜ್ಞಾನ ಆವರಣ ಇಲ್ಲಿ ಇದೆ ಏನು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಯಾವಾಗ ಅನ್ನೋದು ನೋಡೋಣ ಆಮೇಲೆ. ಈಗ ಶಬ್ದಾರ್ಥ. ಕರೆಯು ಮರೆಯು ಏನು ಇಲ್ಲಿ ತಿಳಿ, ನೀನು ಹೇಳುತ್ತೇನೆ ತಿಳಿ. ನೀರೇ ಸರಳ ಸ್ವಭಾವದ ಮೈತ್ರೇಯಿಯೇ ತನ್ನ ತಾನು ಅರಿಯೇ ಸ್ವಾಧ್ಯಾಯವು ಎಂದು ಎನಿಸುಗು. ತನ್ನನ್ನು ತಾನು ಅರಿತರೆ ಅದು ಸ್ವಾಧ್ಯಾಯ ಅಂತ ಹೇಳಿಸಿಕೊಳ್ಳುತ್ತದೆ ಅಂದರು. ವೇದ್ಯ, ವೇದಿತೃ, ವೇದನ ಇಲ್ಲಿ ತ್ರಿಪುಟಿ ಇದೆ ಅನ್ನುವುದನ್ನು ಸಾಧಿಸಿದರು. ಈಗ ತನ್ನನ್ನು ತಾನು ಅರಿಯಬೇಕಾದರೆ ಅಲ್ಲಿ ವೇದ್ಯ ಮತ್ತು ವೇದಿತೃ ಎಡ್ಡ ಇಟ್ಟುಕೊಳ್ಳೋಣ. ಬೇಕಾದರೆ ಏನು ಮೂರು ಬೇಡ. ತನ್ನನ್ನು ತಾನು ಅರಿಯಬೇಕಾದರೆ ಇಲ್ಲಿ ತಾನು ತನ್ನನ್ನು ಅರಿಯುತ್ತಿದ್ದಾನೆ ಅಂತ ಸಹಜವಾದ ಅರ್ಥ. ಈ ಅರ್ಥ ಆದಾಗ ತಾನು ಅಂದರೆ ಯಾರು, ತನ್ನ ಸ್ವರೂಪ ಅಂದ್ರೆ ಏನು, ಸ್ವಲ್ಪ ಚಿಂತನೆ ಮಾಡಿದರೆ ಗೊತ್ತಾಗ್ತದೆ. ಭಾಳ ಕಠಿಣ. ಏನು ಕಠಿಣ ಅಂತಾರಂತ ಕೇಳಿದರೆ, ಆತ್ಮನನ್ನು ತಿಳಿಯುವುದಕ್ಕೆ ಯಾವುದೇ ಕಾರಣಗಳು ಇಲ್ಲ, ಯಾವುದೇ ಪ್ರಮಾಣವೂ ಇಲ್ಲ. ಮತ್ತು ಆತ್ಮನನ್ನು ಅರಿಯುವುದು ಹೇಗೆ, ಹತ್ರ ಏನಾಗ್ತಾನೆ ಅನ್ನೋದಕ್ಕೆ ಕೇನೋಪನಿಷತ್ತ ಮತ್ತೊಮ್ಮೆ ನೆನಪು ಮಾಡ್ತೇನೆ. ಏನು ಕೇಳಿದವ ಅಂತ ಕೇಳಿದರೆ ಸ್ವಲ್ಪ ವಿಸ್ತಾರ ಮಾಡ್ತೇನೆ, ಮತ್ತೇನಿಲ್ಲ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಯುನಕ್ತಿ. ಏನಂತಾನೆ ಇಷ್ಟು ಮಂತ್ರಭಾಗದಿಂದ ಶಿಷ್ಯ ಗುರುನಾಥನೇ, ಯಾರ ಆಜ್ಞೆಯ ಮೇರೆಗೆ ಮನಸ್ಸು, ಪ್ರಾಣ, ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೇಶ ಮಾಡುತ್ತವೆಯೋ, ಯಾರ ಆಜ್ಞೆಯ ಮೇರೆಗೆ ಪ್ರವೇಶ ಮಾಡುತ್ತವೆಯೋ ಅಥವಾ ತಮ್ಮಷ್ಟಕ್ಕೆ ತಾವು ತಮ್ಮ ವಿಷಯಗಳಲ್ಲಿ ಪ್ರವೇಶವನ್ನು ಮಾಡುತ್ತವೆಯೋ ಅನ್ನುವ ಅಭಿಪ್ರಾಯವನ್ನಿಟ್ಟುಕೊಂಡು ಪ್ರಶ್ನೆ ಮಾಡಿದವು. ಅವ್ರು ಹೇಳಿದರು, ನೀನು ಯಾರ ಆಜ್ಞೆಯ ಮೇರೆಗೆ ಈ ಮನಬುದ್ಧಿಯಾದಿಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೇಶವನ್ನು ಪಡೆಯುತ್ತವೆ ಅಂತ ಕೇಳಿದೆಯಲ್ಲ. ತಮ್ಮಷ್ಟಕ್ಕೆ ತಾವ ಪ್ರವೇಶ ಆಗ್ತಾವಂದ್ರೆ ಏನಾಗ್ತದೆ ಅನ್ನೋದನ್ನು ಗುರುಗಳು ಹೇಳ್ತಾರೆ. ಹಿಂದೊಬ್ಬ ಯಾರೋ ಪ್ರೇರೇಪಕ ಇದ್ದಾನೆ ಅಂತ ಇಟ್ಕೊಂಡ ಒಂದು ಮಾತು ಹೇಳ್ತಾರೆ. ತಮ್ಮಷ್ಟಕ್ಕೆ ತಾವೇ ನಮ್ಮ ಮನಬುದ್ಧಿಯಾದಿಗಳು, ಅದು ಉಳಿದು ಇಲ್ಲ ಇಂದ್ರಿಯಗಳು ತಗೊಳ್ರಿ. ಹಿಂದಿಂದ ಮೊದಲು ಮನಬುದ್ಧಿಯಾದಿಗಳು ವಿಷಯಗಳಲ್ಲಿ ಪ್ರವೇಶ ಆಗ್ತಾವಂದ್ರೆ ತಮ್ಮ ಮನಸ್ಸಿಗೆ ಬಂದಂತೆ ಪ್ರವೇಶ ಆಗ್ತಾವಂದಂಗೆ ಆಗ್ತದೆ. ಪ್ರಪಂಚ ದುಃಖಮಯ ಅನ್ನೋದು ಗೊತ್ತಿದೆ. ಗೊತ್ತಿದ್ದು
ಪ್ರಪಂಚದಲ್ಲಿಯೇ ಏಕೆ ನಮ್ಮ ಮನಬುದ್ಧಿಯಾದಿಗಳು ಸಂಲಗ್ನವಾಗುತ್ತವೆ, ಅಲ್ಲಿ ಏಕೆ ಪ್ರವೇಶ ಆಗುತ್ತವೆ? ನಮ್ಮ ಮನಸ್ಸು ಸ್ವತಂತ್ರವಾಗಿ, ನಮ್ಮ ಬುದ್ಧಿ ಸ್ವತಂತ್ರವಾಗಿ ತನ್ನ ವಿಷಯದಲ್ಲಿ ಪ್ರವೇಶ ಆಗ್ತದಂದ್ರೆ ಅನೇಕ ಕಷ್ಟ ಕೋಟಲೆಗಳನ್ನು ಹಿಂದೆ ಅನುಭವಿಸಿದೆ, ಅದನ್ನು ಮರ್ತಿರ್ಬೋದು. ಅದನ್ನು ಮರ್ತಿದೆ ಅಂತ ಇಟ್ಟುಕೊಳ್ಳೋಣ, ಮರೆವೆ ಅನ್ನೋದೊಂದು ದೊಡ್ಡ ವರ. ಆದರೆ ನಮ್ಮ ಸಮಕಾಲದಲ್ಲಿ ನುಡಿಯಬಾರದ ಲಜ್ಜೆಗೊಡುವ ಜರೆಯನು ಎಂದು ಗ್ರಂಥಕಾರರು ಹೇಳಿದಂತೆ ಮುಪ್ಪಾವಸ್ಥೆಯಲ್ಲಿರುವ ಎಷ್ಟೋ ಜನರನ್ನು ನೋಡ್ತಾ ಇದ್ದೇವೆ. ಅವರ ಕಷ್ಟ ಕೋಟಲೆಗಳನ್ನು ನೋಡ್ತಾ ಇದ್ದೇವೆ. ನಾವು ಒಂದು ದಿನ ಹಿಂಗೆ ಆಗವ್ರು ಅನ್ನೋದನ್ನು ಎಷ್ಟು ಮಂದಿ ನೆನಪು ಮಾಡಿಕೊಂಡು ಅಧ್ಯಾತ್ಮದಲ್ಲಿ ಪ್ರವೇಶ ಆಗಿದ್ದೀವಿ ಅಂತ ಕೇಳಿದರೆ ಬೆರಳೆಣಿಕೆ ಎಷ್ಟು ಮಾತ್ರ, ಬೆರಳೆಣಿಕೆ ಎಷ್ಟು ಮಾತ್ರ. ಮತ್ತಿಷ್ಟೆಲ್ಲ ಕಷ್ಟ ನಮಗೂ ಬರ್ತದೆ, ಮತ್ತೊಮ್ಮೆ ಹುಟ್ಟಲಾರದಂತೆ ಮಾಡಿಕೊಳ್ಳಬೇಕನ್ನೋ ಬುದ್ಧಿ ಯಾಕೆ ಬಂದಿಲ್ಲ? ಸ್ವತಂತ್ರವಾಗಿ ಪ್ರವೇಶವಾಗುತ್ತವೆ ಅಂತ ಒಪ್ಪಿಕೊಂಡಾಗ ಕೇಳ್ತಾರೆ ಗುರುಗಳು, ಯಾಕೆ ಬುದ್ಧಿ ಬಂದಿಲ್ಲ ಅಂದ್ರೆ ಅನುವಾದ ಇದು, ಶಿಷ್ಯನ ಮಾತಿನ ಅನುವಾದ ಇದು. ಯಾಕೆ ಬುದ್ಧಿ ಬಂದಿಲ್ಲ, ಯಾಕೆ ಮನಸ್ಸು ಅದನ್ನು ಒಪ್ಕೊಳ್ತಾ ಇಲ್ಲ ಅಂತ ಕೇಳಿದರೆ ಅವರ ಹೇಳ್ತಾರೋ, ಇವುಗಳ ಕರ್ಮಕ್ಕೆ ಅನುಸಾರವಾಗಿ ಹಿಂದೆ ಒಬ್ಬ ಪ್ರೇರೇಪಕನು ಇದ್ದಾನೆ. ಪ್ರೇರೇಪಕ ಇವುಗಳನ್ನು ಕಳಿಸ್ತಾನೆ. ಅವ ಯಾರು ಅಂತ ಕೇಳಿದರೆ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ವಾಚೋ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಃ ಚಕ್ಷು ಅತಿಮುಚ್ಯ ಧೀರಾಃ ಪ್ರೇತ್ಯ ಅಸ್ಮಾಲ್ಲೋಕಾದ್ ಅಮೃತ ಭವಂತಿ ಅಂತ ಮಂತ್ರ ಪೂರ್ಣ ಆಯ್ತು. ಈಗ ಅವ್ರೇನಂದರು, ಅವ ನಿನ್ನ ಕಿವಿಗೆ ಕಿವಿಯಾಗಿದ್ದಾನೆ, ನಿನ್ನ ಮನಸ್ಸಿಗೆ ಮನಸ್ಸಾಗಿದ್ದಾನೆ, ನಿನ್ನ ಬುದ್ಧಿಗೆ ಬುದ್ಧಿಯಾಗಿದ್ದಾನೆ, ನಿನ್ನ ಎಲ್ಲ ಇಂದ್ರಿಯಗಳಿಗೂ ಇಂದ್ರಿಯನಾಗಿದ್ದಾನೆ, ಅವನೇ ಪ್ರೇರೇಪಕ ಅಂತಾರವರು. ಅವನು ಪ್ರೇರೇಪಕ ಆಗಬೇಕಾದ್ರೆ ಅವನ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಇವುಗಳನ್ನು ಪ್ರೇರೇಪಿಸುತ್ತಿದ್ದಾನೆ. ಗಾಡಿ ಓಡ್ಬೇಕಾದ್ರೆ ಇಂಜಿನ ತನ್ನಟಕ್ಕೆ ತಾನು ಕೆಲಸ ಮಾಡ್ತದೆ. ಗಾಡಿ ಸೀದಾರ ಓಡಲಿ, ಅಡ್ಡರ ಓಡಲಿ, ಹೆಂಗಾರ ಓಡಲಿ, ಇಂಜಿನದ ಕೆಲಸ ಏನು? ಮುಂದಕ್ಕೆ ದೂಡೋದು ಅದರ ಕೆಲಸ, ಹಿಂದೆ ಗೇರ್ ಹಾಕಿದಿ ಹಿಂದಕ್ಕೆ ಜಗ್ಗೋದು ಅದರ ಕೆಲಸ, ನ್ಯೂಟ್ರಲ್ ಆಯಿತು ನಿಲ್ಲುವುದು ಅದರ ಕೆಲಸ. ಇಲ್ಲಿಯೂ ಅಷ್ಟೇ, ಇದು ಒಂದು ಗಾಡಿ, ಇಲ್ಲಿರುವ ಇಂದ್ರಿಯಗಳು, ಇದನ್ನು ರೂಪಕ್ಕಂತೂ ಉಪನಿಷತ್ನಲ್ಲಿ ಮಾಡಿದ್ದಾರೆ. ಇದು ವಿಷಯಗಳಲ್ಲಿ ಓಡ್ತಾ ಇದೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅನ್ನುವ 5 ವಿಷಯಗಳ ಮೇಲೆ ಈ ಗಾಡಿ ಓಡ್ತಾ ಇದೆ. ಈ ಗಾಡಿ ಓಡ್ತಾ ಇದೆ. ಇಲ್ಲಿ ಬ್ರೇಕ್ ಯಾವುದು ಅಂದ್ರೆ ಮನಸ್ಸು. ಡ್ರೈವರ್ ಯಾರು ಅಂತ ಕೇಳಿದ್ರೆ ಬುದ್ಧಿ. ಮತ್ತು ಓನರ್ ಯಾರು ಅಂದ್ರೆ ಕೇಳಿದ್ರೆ ಜೀವಾತ್ಮ. ಈ ಗಾಡಿಯನ್ನು ಓಡ್ತಾ ಇದೆ. ಮತ್ತು ಇಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟರೆ ಈ ದುಃಖ ಭೂಯಿಷ್ಠವಾದ ಪ್ರಪಂಚದಲ್ಲಿ ಏಕೆ ನಮ್ಮ ಮನ ಬುದ್ಧಿ ಇಂದ್ರಿಯಾದಿಗಳು ಪ್ರವೇಶ ಮಾಡುತ್ತಿವೆ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ಎಲ್ಲಪ್ಪ ಹಿಂದೊಬ್ಬಿದಾನು ಅಂತ ಹೇಳಿದರು. ಅವ್ನು ಹೆಂಗಿದಾನು ಅಂತ ಕೇಳಿದರೆ ಕಿವಿಗೆ ಕಿವಿ ಆಗಿದ್ದಾನೆ, ಕಣ್ಣಿಗೆ ಕಣ್ಣಾಗಿದ್ದಾನೆ, ನಾಲಿಗೆ ನಾಲಿಗೆ ಆಗಿದ್ದಾನೆ, ಘ್ರಾಣೇಂದ್ರಿಯಕ್ಕೆ ಘ್ರಾಣೇಂದ್ರಿಯ ಆಗಿದ್ದಾನೆ, ಕೈಗಳಿಗೆ ಕೈ ಆಗಿದ್ದಾನೆ, ಹಿಂಗೆ ಹೇಳಿದರು. ಅವಂದ ಅಲ್ಲ, ನಾ ಕೇಳಿದ್ದೇನು, ನೀವು ಹೇಳೋದೇನು? ಯಾರ ಆಜ್ಞೆಯ ಮೇರೆಗೆ ಇವು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೇಶವನ್ನು ಹೊಂದುತ್ತವೆ ಅಂತ ನಾನು ಕೇಳಿದೆ. ಅವ ಕಣ್ಣಿಗೆ ಕಣ್ಣಾಗಿದ್ದಾನೆ, ಕಿವಿ ಕಿವಿ ಆಗಿದ್ದಾನೆ, ಮೂಗಾಗಿದ್ದಾನೆ ಅಂದ್ರೆ ಏನಿದ್ರ ಅರ್ಥ ಅಂತ ಮತ್ತೆ ಮರು ಪ್ರಶ್ನೆ ಮಾಡಿದಾಗ ಅಂತಾರೆ ಅವರು, ಅವ ಹೀಗೆ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲಪ್ಪ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮಃ ನ ವಿಜಾನೀಮಃ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾತ್ ಅಧೋ ವಿದಿತಾತ್ ಅಥೋ ಅವಿದಿತಾತ್ ಅಧಿ ಇತಿ ಶುಶ್ರುಮ ಪೂರ್ವೇಶಾಂ ಏನಸ್ತದ್ವ್ಯಾಚಫಿರಿ ಅಂತ ಇನ್ನೂ ಅಲ್ಲಿ ಮುಂದೆ ಹೋಗಿ ಮುಗಿತೈತಿದು. ಅವಾಗ ಏನಂತಾರೆ ಗುರುಗಳು, ತಮ್ಮ ಅವನಲ್ಲಿ ರೂಪ ಇಲ್ಲ, ಕಣ್ಣಿಗೆ ವಿಷಯ ಅಲ್ಲ, ಅವನು ಶಬ್ದ ಸ್ವರೂಪನಲ್ಲ, ಕಿವಿಗೆ ವಿಷಯವಲ್ಲ, ಅವನಲ್ಲಿ ಗಂಧ ಇಲ್ಲ, ಘ್ರಾಣೇಂದ್ರಿಯಕ್ಕೆ ವಿಷಯನಲ್ಲ, ಅವನಲ್ಲಿ ರಸ ಇಲ್ಲ, ರಸನೇಂದ್ರಿಯಕ್ಕೆ ವಿಷಯವಲ್ಲ, ಅವನು ನಿರವಯ, ತ್ವಗೇಂದ್ರಿಯಕ್ಕೆ ವಿಷಯನಲ್ಲ. ಇವು ಪಂಚಜ್ಞಾನೇಂದ್ರಿಯಗಳು. ಇನ್ನು ಮನಸ್ಸಿಗಂತೂ ಅವನು ವಿಷಯ ಅಲ್ಲವೇ ಅಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮನಾಗಿರೋದರಿಂದ. ಹೀಗಾಗಿ ಅವನು ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಶಬ್ದಗಳಿಲ್ಲಪ್ಪ. ನಮ್ಮ ಗುರುಗಳು ಅದನ್ನು ಇನ್ನೊಂದು ಮಾತು ಹಾಕ್ತಾರೆ ನಡಕ್ಕೆ. ಅವನು ನಮ್ಮ ಗುರುಗಳು ನಮ್ಗೆ ಹೆಂಗೆ ಹೇಳಿದ್ದಾರೆ ಅಂತ ಕೇಳಿದರೆ, ವಿದಿತಾತ್ ಅಥ, ತಿಳಿದಿರುವ ಪ್ರಪಂಚಕ್ಕಿಂತಲೂ ಬೇರೆ. ತಿಳಿದದ್ದು ಪ್ರಪಂಚ, ಎಲ್ಲರಿಗೂ ಗೊತ್ತಾಗ್ತದೆ ಇದು. ವಿದಿತಾತ್ ಅಥ, ಈ ತಿಳಿದಿರುವ ಪ್ರಪಂಚಕ್ಕಿಂತಲೂ ಬೇರೆ.
ಅವಿದಿತಾತ್ ಅಧಿ, ತಿಳಿಯದಿರುವ ಕಾರಣ ಪ್ರಪಂಚ ಅಜ್ಞಾನ. ಅಲ್ಲಿಗೆ ಹೋಗಿಬಿಡೋನು ನಮಗೆ ಅಜ್ಞಾನ. ಅದಕ್ಕಿಂತಲೂ ಆತನು ಬೇರೆ ಇದ್ದಾನೆ. ತಿಳಿಯುವ ಕಾರ್ಯ ಪ್ರಪಂಚಕ್ಕಿಂತಲೂ ಬೇರೆ ಇದ್ದಾನೆ. ತಿಳಿಯದೇ ಇರುವ, ತಿಳುವಳಿಕೆಗೆ ವಿಷಯವಾಗದಿರುವ ಕಾರಣ ರೂಪ ಅಂದರೆ ಅಜ್ಞಾನ ರೂಪ ಪ್ರಪಂಚಕ್ಕಿಂತಲೂ ಆತನು ಭಿನ್ನನಿದ್ದಾನೆ ಅಂತ ನಮ್ಮ ಗುರುಗಳು ನಮಗೆ ಹೇಳಿದ್ದನ್ನು ನಾನು ಅದನ್ನು ನಿನಗೆ ಹೇಳ್ತೇನೆ. ಅವ ಯಾರು ಅಂತ ಕೇಳಿದರೆ, ತಿಳಿದಿರುವ ಪ್ರಪಂಚಕ್ಕಿಂತಲೂ ಭಿನ್ನ ಇದ್ದಾನೆ, ತಿಳಿಯದೇ ಇರುವ ಕಾರಣ ಪ್ರಪಂಚಕ್ಕಿಂತಲೂ ಭಿನ್ನ ಇದ್ದಾನೆ ಅಂತ ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ. ಅದನ್ನು ನಾನು ನಿನಗೆ ಹೇಳ್ತೀನಿ. ಇದು ಸಂಪ್ರದಾಯ. ಅದನ್ನು ನಾನು ನಿನಗೆ ಹೇಳ್ತೀನಿ ಅಂದರೆ ಅವರು ಇಷ್ಟು ಸೂಕ್ಷ್ಮ ಹೇಳಿದ ಮೇಲೆ ಅವನ ಮುಖ ಅರಳಲಿಲ್ಲ, ಶಿಷ್ಯನ ಮುಖ ಅರಳಲಿಲ್ಲ, ತಿಳಿಲಿಲ್ಲ. ತಿಳಿದೇ ಇರೋದರಿಂದ ಇನ್ನೊಂದಿಷ್ಟು ಮುಂದುವರಿತಾರೆ. ಏನಸ್ತದ್ವ್ಯಾಚ ಚಕ್ಷಿರಿ ಅಂತ ಅಲ್ಲಿ ಮುಗಿಸಿ ಮತ್ತೆ ಮುಂದುವರಿತಾರೆ. ಅದೇನಿದೆ ಅಂತ ಕೇಳಿದರೆ ಅದು ಹಾನೋಪಾದಾನ ರಹಿತವಾದದ್ದು. ಮತ್ತೇನು ಬರೆದ್ರು? ಹಾನ ಉಪಾದಾನ. ಹಾನ ಅಂದರೆ ತೆಗೆದುಕೊಳ್ಳುವುದು, ಉಪಾದಾನ ಅಂದರೆ ತೆಗೆದುಕೊಳ್ಳುವುದು, ಹಾನ ಅಂದರೆ ತ್ಯಾಗ ಮಾಡೋದು. ಆ ವಸ್ತು ಇದೆಯಲ್ಲ, ನೀ ಕೇಳಿದ ವಸ್ತು, ಅದು ಬಿಡೋಕ್ಕೂ ಬರೋದಿಲ್ಲ, ತೊಗೊಳಕ್ಕೂ ಬರೋದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ಯಾರ. ನಾ ಇಷ್ಟು ಹೇಳಿದೇನೋ ನಿನಗೆ ತಿಳಿದಿರಿ ಬಿಡು. ಇಲ್ಲಿ ಅಭಿಪ್ರಾಯ ಏನು ಅಂತ ಕೇಳಿದರೆ, ಆತ್ಮತತ್ವ ತನ್ನ ಅನುಭವಕ್ಕೆ ವೇದ್ಯವಲ್ಲದೆ ಇನ್ನೊಂದು ಪ್ರಮಾಣದಿಂದ ವೇದ್ಯ ಅಲ್ಲ ಅಂತ ಇದರ ಅಭಿಪ್ರಾಯ. ಆತ್ಮತತ್ವ ಅನುಭವಕ್ಕೆ ಬರಬೇಕಾದರೆ ಅಲ್ಲಿ ನಿನ್ನ ಅನುಭವವೇ ಪ್ರಮಾಣ, ಮತ್ತೊಂದು ಪ್ರಮಾಣ ಇಲ್ಲ ಅಂತ ಇದರ ಅಭಿಪ್ರಾಯ. ಶಾಸ್ತ್ರ ಒಂದು ವೇಳೆ ಕಣ್ಣಿಗೆ ವಿಷಯ ಆಗ್ತಾನಂದ್ರೆ ಆತ್ಮ ಜಡ ಆಗ್ತಾನೆ, ಕಣ್ಣ ಚೇತನ ಆಗ್ತದೆ. ಎಲ್ಲಕ್ಕೂ ಜೋಡಿಸಿಬಿಡ್ರಿ ಇದನ್ನು. ಉಪಲಕ್ಷಣವಾಗಿ ಒಂದು ಹೇಳಿದ್ದೇನೆ. ಮನಸ್ಸಿಗೆ ವಿಷಯ ಹಾಕಾನಂದ್ರೆ ಮನಸ್ಸು ಚೇತನ ಆಗ್ತದೆ, ಆತ್ಮ ಜಡ ಹಾಕಾನ. ಮತಿನ ಖೈ ಚಿಹಿ ಮತಿಲ ಖೈ ಸೋಮ ಶುದ್ಧ ಅಪಾರ ಅಂದುವಲ್ಲಿ ಅಶುದ್ಧವಾದ ಬುದ್ಧಿಗೆ ಮನಸ್ಸು ತಿಳಿಯುವುದಿಲ್ಲ, ಅಶುದ್ಧವಾದ ಬುದ್ಧಿ ಆತ್ಮನನ್ನು ಅಶುದ್ಧವಾದ ಬುದ್ಧಿಗೆ ಆತ್ಮ ತಿಳಿಯುವುದಿಲ್ಲ, ಶುದ್ಧವಾದ ಬುದ್ಧಿಗೆ ಆತ್ಮನು ತಿಳಿಯಲ್ಪಡುತ್ತಾನೆ ಅಥವಾ ವಿಷಯನಾಗುತ್ತಾನೆ ಅಂತ ಸಹಜವಾಗಿ ಅಲ್ಲಿ ಹೇಳಿದ್ದಾರೆ. ಆದರೆ ಅದರ ಅಭಿಪ್ರಾಯ ಏನಂತ ಕೇಳಿದರೆ, ಶುದ್ಧವಾದ ಬುದ್ಧಿಯು ಆತ್ಮನಲ್ಲದ್ದನ್ನು ನೀತಿಗಳೆಯುತ್ತಾ ಆತ್ಮನನ್ನು ತಿಳಿಸಿಕೊಡುತ್ತದೆ ಎನ್ನುವುದೇ ಅಭಿಪ್ರಾಯವಲ್ಲದೆ, ಶುದ್ಧವಾದ ಬುದ್ಧಿಯು ಆತ್ಮನನ್ನು ಎದುರಿಟ್ಟು ಎಲ್ಲಿಯೂ ತಿಳಿಸಿಕೊಡಲಾರದು ಅಂತ ಅದರ ಅಭಿಪ್ರಾಯ ಇದೆ. ಹಾಗೆ ಇಲ್ಲಿ ತನ್ನನ್ನು ತಾನು ತಿಳಿದರೆ ಕೃತಕೃತ್ಯ ಅಕ್ಕನ ಸ್ವಾಧ್ಯಾಯ ಪ್ರಕೃತದಲ್ಲಿ ತನ್ನನ್ನು ತಾನು ತಿಳಿದರೆ ಅಂದರೆ ಯಾವುದರಿಂದ ತಿಳಿದು? ಶುದ್ಧವಾದ ಬುದ್ಧಿ ಅಥವಾ ಶುದ್ಧವಾದ ಮನಸ್ಸು. ಈ ಎರಡು ಕರಣಗಳನ್ನು ಲೈಂಗಿಕ ಮಾಡ್ಯಾರ ಉಪನಿಷತ್ನಲ್ಲಿ. ಮನಸಾ ಏವ ಇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಇವೆರಡು ಉಪನಿಷತ್ತಿನ ವಾಕ್ಯಗಳು. ಅಲ್ಲಿ ಶುದ್ಧವಾದ ಬುದ್ಧಿಯು ಆತ್ಮನನ್ನು ತಿಳಿಯುತ್ತದೆ, ಶಬ್ದ ಶಬ್ದಾರ್ಥ. ಶುದ್ಧವಾದ ಮನಸ್ಸು ಆತ್ಮನನ್ನು ತಿಳಿಯುತ್ತದೆ, ಶಬ್ದ ಶಬ್ದಾರ್ಥ. ಆದರೆ ಶುದ್ಧವಾದ ಬುದ್ಧಿ ಆತ್ಮನಲ್ಲದ್ದನ್ನು ನೀತಿಗಳೆಯುತ್ತಾ ಆತ್ಮನನ್ನು ತಿಳಿಸಿಕೊಡುತ್ತದೆ. ಯಾವುದು ಕಳೆಯಲಿಕ್ಕೆ ಬರುವುದಿಲ್ಲವೋ ಅದುವೇ ನೀನು ಕೇಳಿದ ವಿಷಯ, ನಿನ್ನ ಸ್ವರೂಪ ಅಂತ ಕೊನೆಗೆ ಅರ್ಥ ಅದು. ಹೀಗಾಗಿ ಇಲ್ಲಿ ತನ್ನನ್ನು ತಾನು ತಿಳಿಯುವುದು ಸ್ವಾಧ್ಯಾಯ ಅಂದ್ರಲ್ಲ, ತನ್ನ ಅನುಭವದಿಂದ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತನ್ನು ಬಾಧಿಸುವುದು. ಇದು ಇಲ್ಲ ಅಂತ ನಿಶ್ಚಯ ಮಾಡುವುದೇ ತನ್ನನ್ನು ತಾನು ತಿಳಿಯುವುದು. ಇದು ಯಾವಾಗ ನಿಶ್ಚಯ ಆಗ್ತದೆ? ತನ್ನಟಕ್ಕೆ ತಾನು ಒಬ್ಬನ ಉಳಿತಾನೆ. ಒಬ್ಬನ ಉಳಿದಾಗ ಅಲ್ಲಿ ತನ್ನ ಅನುಭವಕ್ಕೆ ತನ್ನ ಸ್ವರೂಪ ವೇದ್ಯ. ಈಗ ಮತ್ತೆ ಮತ್ತೆ ಹೇಳಿದೆನ್ನ, ನಾನು ಇದ್ದೇನೆ ಅನ್ನುವುದಕ್ಕೆ ಯಾವ ಪ್ರಮಾಣ ಬೇಕಾ? ನಿಮ್ಮ ಇರುವಿಕೆಯ ಅನುಭವ ನಿಮಗೆ ಬಂದಿದೆಯಲ್ಲ, ಇಲ್ಲಿ ಬೇರೆ ಪ್ರಮಾಣ ಬೇಕಾಗೈತೆ ಏನಂದ್ರೆ ಇಲ್ಲ. ನಿಮ್ಮ ಇರುವಿಕೆಯ ಅನುಭವವೇ ನಿಮಗೆ ಪ್ರಮಾಣ, ಬೇರೆ ಪ್ರಮಾಣ ಇಲ್ಲ. ಹಾಗೆ ಇಲ್ಲಿ ವೇದ ಸ್ವಾಧ್ಯಾಯ ಅಂದರೆ ತನ್ನನ್ನು ತಾನು ತಿಳಿಯಬೇಕು ಅಂದರೆ ತನ್ನ ಸ್ವರೂಪವನ್ನು ಎದುರಿಟ್ಟು ತಿಳಿಯಬೇಕು ಅಂತ ಅರ್ಥ ಅಲ್ಲ ಅನ್ನುವುದೇ ಇದರ ಅಭಿಪ್ರಾಯ. ಆಯಿತು, ಈ ನುಡಿಯ ಅಭಿಪ್ರಾಯ. ಅರಿವುದೇ ವೇದ, ಅರಿವಿಕೊಂಬುದು ವೇದ್ಯವು ಅರಿವಿಂದೇ ನೋಡಲ್. ನಿನ್ನ ಅರಿವಿನಿಂದ ಅಂದರೆ ಅರು ಸ್ವರೂಪವಾಗಿರುವ ನೀನು ನಿನ್ನ ಅನುಭವದಿಂದ ನೋಡಲ್. ಈ ಪರಿಯೊಳು ಹೀಗೆ ನೀನು ತಿಳಿದುಕೊಂಡಾಗ ಕರೆಮರೆ ಏನು ಇಲ್ಲಿ ಅಜ್ಞಾನವೂ ಇಲ್ಲ, ಆವರಣವೂ ಇಲ್ಲ. ನಿನ್ನನ್ನು ನೀನು ತಿಳಿದುಕೊಂಡಾಗ
ಕರೆಮರೆ ಏನು ಇಲ್ಲಿ ನೀರೇ. ಸರಳ ಸ್ವಭಾವದ ಮೈತ್ರೇಯಿಯೇ ತಿಳಿ, ಇದನ್ನು ಅರಿ. ತಾನೇ ಅರಿಯೇ, ಅನುಭವದಿಂದ ನಿನ್ನನ್ನು ನೀನು ತಿಳಿದದ್ದೇ ಆದರೆ ಅದು ಸ್ವಾಧ್ಯಾಯವೆಂದು ಎನಿಸುವು, ಅದು ಸ್ವಾಧ್ಯಾಯವೆಂದು ಹೇಳಿಸಿಕೊಳ್ಳುತ್ತದೆ ಅಂತ ಈ ನುಡಿಯ ಅರ್ಥ. ಇಲ್ಲಿ ಹೇಳ್ತಾ ಹೊಂಟಿದಾರ, ಈಗ ಅನುಭವಕ್ಕೆ ಬಂತು ತಿಳ್ಕೊಂಡ ಅಂತ ಅರ್ಥ ಮಾಡಬೇಡ್ರಿ. ಈಗ ಸಗುಣ ಯೋಗದಾಗ ಬಂದಿದ್ದೇವೆ. ಈಗ ನಿನ್ನನ್ನು ನೀನು ಯಾವಾಗ ತಿಳಿತಾಗ ಶಾಸ್ತ್ರ ಮುಗಿತದ ಅಂತ ಇದರ ಅಭಿಪ್ರಾಯ. ಮುಂದೆ ನೋಡ್ರಿ ಏನು ಹೇಳ್ತಾರಂದ್ರೆ, ಇದು ಸ್ವಾಧ್ಯಾಯನ ಮತ್ತೇನಿಲ್ಲ, ಸ್ವಾಧ್ಯಾಯದಲ್ಲೇ ಮುಕ್ತಾಯ ಆಗ್ತದ. ಗುರುಬೋಧೆಯಿಂದವೇ ಅಧ್ಯಾತ್ಮದ ರಹಸ್ಯದ ಇರವಿನ ವಿಧಿ ಮಾತ್ರವು ಅರಿವಲ್ಲಿ ವರಯತ್ನ ಪರನು ಎನಿಸಿದೊಡೆ ಅದೇ ಹುತವೆಂದು ಪರಿಕಿಸು ಪೊಂಜಳ ಮೈಯಳೆ. ಬಂಗಾರದ ವರ್ಣದಿಂದ ಕೂಡಿರುವಂತಹ ಶರೀರವುಳ್ಳವಳೆ. ಅದೆಲ್ಲ ಹಿಂದೆ ಹೇಳಿ ಆಗೈತೆ, ಮತ್ತೆ ಏನು ಚರ್ಚೆ ಬೇಕಾಗಿಲ್ಲ ಅದರದು. ಗುರು ಬೋಧೆಯಿಂದವೇ, ಇಲ್ಲೇನಂತಾರ, ಮತ್ತೆ ಹೇಳ್ತಾರೆ ಈ ಮಾತನ್ನು. ಗುರುಗಳ ಉಪದೇಶದಿಂದಲೇ ನಿನ್ನನ್ನು ನೀನು ಅರಿಯುವುದಕ್ಕೆ ಸಾಧ್ಯವಲ್ಲದೆ ನೀನೇ ಸ್ವತಂತ್ರನಾಗಿ ನಿನ್ನನ್ನು ಅರಿಯುವುದಕ್ಕೆ ಪ್ರಯತ್ನ ಮಾಡಿದೆ ಅಂದರೆ ನೀರಿನಲ್ಲಿ ಹೋಮ ಮಾಡಿದಂತೆ ಅಥವಾ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದಂತೆ ಅಂತ ಅದರ ಅರ್ಥ. ಅದಕ್ಕಾಗಿ ಗುರುಗಳ ಆಶ್ರಯದಲ್ಲಿಯೇ ನಿನ್ನನ್ನು ನೀನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಅನ್ನುವುದು ಮುಖ್ಯವಾದ ಅಭಿಪ್ರಾಯ ಅಂದರು. ಪೊಂಜಳ ಮೈಯಳಿ ಅಂತ ಸಂಬೋಧನೆ ಮಾಡಿ, ಗುರುಬೋಧೆಯಿಂದವೇ ಅಧ್ಯಾತ್ಮದ ನಿನ್ನ ಆತ್ಮಸ್ವರೂಪದ, ಅಧ್ಯಾತ್ಮದ ಅಂದ್ರೆ ನಿನ್ನ ಆತ್ಮಸ್ವರೂಪದ, ಆತ್ಮನಿಗೆ ಸಂಬಂಧಪಟ್ಟ ವಿಷಯದ ರಹಸ್ಯದ ರಹಸ್ಯ ಅಂದ್ರೆ ಗೂಢಾರ್ಥ, ಬಹಳಷ್ಟು ಸೂಕ್ಷ್ಮವಾದ ಅರ್ಥ, ತಾತ್ಪರ್ಯ ಅಥವಾ ಅಭಿಪ್ರಾಯ, ರಹಸ್ಯದ ಇರವಿನ ವಿಧಿ ಮಾತ್ರ. ಕರೆಮರೆ ಏನಿಲ್ಲ, ತನ್ನನ್ನು ತಾನು ಅರಿಯ ಮುಕ್ತಿ ಆಗೈತಲ್ಲ ಅದ. ಹೇಳ್ತೇನೆ ಅದು ಕೆಳಗೆ ಹೋಗೈತೆ ಕೈ. ಕರೆಮರೆ ಏನಿಲ್ಲ ತಿಳಿ ನಿನ್ನನೆ ಅಂತಾಗಿದೆಯಲ್ಲ. ಅರಿವುದೇ ವೇದ ಅರಿಯುಕೊಂಬುದೇ ವೇದ್ಯವು ಅರಿವಿಂದೆ ನೋಡಲಿ ಪರಿಗಳು. ಕರೆಮರೆ ಏನು ಇಲ್ಲಿ ತಿಳಿ ನೀರೇ ತನ್ನ ತಾನನು ಅರಿಯೇ ಸ್ವಾಧ್ಯಾಯವೆಂದೆನಿಸುವ ಆಗೈತದ. ಗುರುಬೋಧೆಯಿಂದವೇ, ಗುರುಗಳ ಬೋಧೆಯಿಂದಲೇ ಅಧ್ಯಾತ್ಮದ ರಹಸ್ಯ, ನಿನ್ನ ಸ್ವರೂಪದ ರಹಸ್ಯ. ಅಧ್ಯಾತ್ಮ ಅಂದ್ರೆ ನಿನ್ನದೇ, ಬೇರೆ ಯಾರದು ಅಲ್ಲ. ನೀನು ಆತ್ಮ ಇದ್ದಿ, ನಿನಗೆ ಸಂಬಂಧಪಟ್ಟದ್ದರ ರಹಸ್ಯ, ಗೋಪ್ಯವಾದ ಅರ್ಥವು ರಹಸ್ಯದ ಇರಿವಿನ ವಿಧಿ ಮಾತ್ರವು. ಕೇವಲ ಅದು ಮೊದಲು ಇದೆ, ಇಲ್ಲದ್ದಲ್ಲ. ವಿಧಿ ಮಾತ್ರದ ಅರಿವಿನಲ್ಲಿ ಅಂದರೆ ಆತ್ಮತತ್ವ ಹೀಗೆ ಇದೆ ಅಂತ, ನಿನ್ನ ಸ್ವರೂಪ ಹೀಗೆ ಇದೆ ಎಂದು ತಿಳಿದುಕೊಳ್ಳುವುದರಲ್ಲಿಯೇ ಅರಿವಿನಲ್ಲಿ ವರಪ್ರಯತ್ನ ಪರನೆನಿಸಿ ನಿರಂತರ ಪ್ರಯತ್ನದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಪ್ರಯತ್ನ ಪರನೆನಿಸಿ ಎನಿಸಿದೊಡೆ ನೀನು ನಿರಂತರವಾಗಿ ನಿನ್ನ ಸ್ವರೂಪದ ಅರಿವನ್ನು ಮಾಡಿಕೊಳ್ಳುವುದರಲ್ಲಿ ನಿರತನಾದದ್ದೇ ಆದರೆ ಎನಿಸಿದೊಡೆ ಅದೇ ಹುತವೆಂದು. ಇದು ಹುತ ಜ್ಞಾನಾಗ್ನಿ, ಜ್ಞಾನ ಯಜ್ಞ ಹೇಳ್ತೇನೆ ಹುತ ಅನ್ನೋ ಶಬ್ದಕ್ಕೆ. ಅದೇ ಹುತವೆಂದು ಪರಿಕಿಸು ವಿಚಾರ ಮಾಡು. ಹುತ ಅಂದರೆ ಏನು ಅಂತ ಕೇಳಿದ್ರೆ, ಯಜ್ಞ ಮಾಡುವಾಗ ಸರ್ವಾದಿಗಳು ಅಂತ ಸಾಧನಗಳಿರ್ತಾವೆ, ಪುರೋಡಾಶಾದಿಗಳು ಅಂತ ಒಂದಷ್ಟು ದ್ರವ್ಯಗಳನ್ನು ಅಲ್ಲಿ ಮಾಡಿ, ಅನ್ನ, ಮೊಸರು, ಅನೇಕ ವಿಧವಾದ ಪುರೋಡಾಶಾದಿಗಳಿದಾವೆ. ತುಪ್ಪ ಮುಖ್ಯ, ತುಪ್ಪ ಇದೆ, ಪುರೋಡಾಶ ಇದೆ. ಭತ್ತವನ್ನು ಕುಟ್ಟಿಯೇ ಅಕ್ಕಿ ಮಾಡಬೇಕು, ಭತ್ತವನ್ನು ಮಂತ್ರ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಬೇಕು, ಆಮೇಲೆ ಅದನ್ನು ಕುಟ್ಟೆ ಅಕ್ಕಿ ಮಾಡಬೇಕು. ಅದನ್ನು ಅಡುಗೆ ಮಾಡುವ ಪದ್ಧತಿಯಲ್ಲಿ ಕೂಡ ಇಂತಹ ಪಾತ್ರೆಯಲ್ಲೇ ಬೇಯಿಸಬೇಕು. ಇಂತಹ ಪರಿಕರಗಳೇ ಅಲ್ಲದ.
ಸೌಟು ಮೊದಲಾದವುಗಳು ಅವನು ಸುರುವಾದಿಗಳಂತ ಕರೀತಾರೆ. ಅವುಗಳನ್ನೇ ಬಳಸಬೇಕು, ಬೇರೆ ಅವುಗಳನ್ನು ಬಳಸಬಾರದು. ಇದನ್ನೆಲ್ಲ ಮಾಡಿ ಆಮೇಲೆ ಯಜ್ಞದಲ್ಲಿ ಆಹುತಿ ಕೊಡಬೇಕು. ಇಲ್ಲಿ ಆಹುತಿ ಮುಖ್ಯ ನಮಗೆ. ನಿನ್ನನ್ನು ನೀನು ತಿಳಿದ ಮೇಲೆ ಏನು ಆಹುತಿ ಕೊಡ್ತೀವಿ ಅಂತ ಕೇಳಿದರೆ, ನಾಮ ರೂಪ ಕ್ರಿಯಾತ್ಮಕವಾದ ಜಗತ್ತು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಹೆಣ್ಣು ಗಂಡು, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ ಎಷ್ಟಾರು ಹೇಳ್ಕೊಡ್ರಿ, ಅದೆಲ್ಲವನ್ನು ಜ್ಞಾನವೆಂಬುವ ಅಗ್ನಿಯಲ್ಲಿ ಹಾಕು ಅಂದ್ರೆ ಸುಡು ಅಂತ ಅದರ ಅರ್ಥ. ಸುಡು ಅಂದ್ರೆ ಏನು, ಬೆಂಕಿ ಹೆಚ್ಚಿ ಸುಡು ಅಂತ ಅಲ್ಲ, ಇಲ್ಲ ಅಂತ ನಿಶ್ಚಯ ಮಾಡುವಂಥ ಅರ್ಥ, ಮತ್ತೇನಿಲ್ಲ. ಇದಕ್ಕೆ ಹುತ ಅಂತ ಕರೀತಾರೆ. ಇದು ಜ್ಞಾನಾಗ್ನಿಯಲ್ಲಿ ನೀನು ಇದನ್ನೆಲ್ಲ ಹಾಕಿದೆ ಅಂದರೆ ಇದು ಜ್ಞಾನ ಯಜ್ಞ ಅಂತ ಪ್ರಸಿದ್ಧಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನುವ ಗೀತೆಯ ಶ್ಲೋಕವು ಕೂಡ ಇಲ್ಲಿ ನಮಗೆ ಹೊಂದಗಡೆ ಆಗ್ತದೆ. ನಮಗೆಲ್ಲವೂ ಬ್ರಹ್ಮವಾಗಿಯೇ ಕಾಣುತ್ತದೆ ಅಂತ ಅಲ್ಲಿ ರೂಪಕ್ಕೆ ಮಾಡ್ಯಾರ. ಬ್ರಹ್ಮ ಬಿಟ್ಟು ಏನೇನೂ ಇಲ್ಲ ಅಂತ ನಿಶ್ಚಯ ಮಾಡ್ಯಾರ. ಇಲ್ಲೇನು ಮಾಡಿದ್ರು, ಇದೆಲ್ಲವೂ ಸುಳ್ಳು ಅಂತ ನಿಶ್ಚಯ ಮಾಡೋಂಥ ಅರ್ಥ. ಇಲ್ಲೂ ಶಬ್ದ ಬೇರೆ, ಅದನ್ನು ನಿಶ್ಚಯ ಮಾಡಿದ್ರೆ ಒಂದು ಜ್ಞಾನವೆಂಬು ಅಗ್ನಿಯಲ್ಲಿ ಹಾಕಿ ಸುಟ್ಟಂಗಾಯಿತು ಅನ್ನುವುದೇ ಅರ್ಥ ಇಲ್ಲಿಯೂ ಕೂಡ. ಮತ್ತು ಅವನು ಪಡೆಯುವುದು ಯಾವುದು ಅಂತ ಕೇಳಿದರೆ, ಯಜ್ಞ ಮಾಡವ ತನ್ನ ಸ್ವರೂಪವನ್ನೇ ಪಡೆಯುವುದು, ಬೇರೆ ಏನು ಪಡೆಯುವುದಲ್ಲ. ತನ್ನ ಸ್ವರೂಪ ಬಿಟ್ಟು ಹೋಗಿತ್ತೇನೆ ಹಂಗಾರೆ, ಬಿಟ್ಟು ಹೋಗಿರಲಿಲ್ಲ, ಬಿಟ್ಟು ಹೋದಂಗಾಗಿತ್ತು, ಈಗ ಪಡೆದಂಗಾಯಿತು. ಅದಕ್ಕೆಲ್ಲ ಕತೆ ಹಿಂದೆ ಹೇಳಿ ಆಗೈತಿ. ಬಿಟ್ಟು ಹೋದಂಗಾಗಿತ್ತು, ಈಗ ಪಡೆದಂಗಾಯಿತು. ಎರಡು ಸುಳ್ಳ, ಬಿಟ್ಟು ಹೋದದ್ದು ಸುಳ್ಳ, ಪಡೆದದ್ದು ಸುಳ್ಳ. ಒಂದು ಪೂರ್ವ ಭ್ರಾಂತಿ, ಒಂದು ಉತ್ತರ ಭ್ರಾಂತಿ, ಮತ್ತೇನಿಲ್ಲ, ಎರಡು ಭ್ರಾಂತಿ ಅಂತ ಅಂಗೀಕಾರ ಮಾಡಿದ್ದೇವೆ. ಬಿಟ್ಟು ಹೋಗಿರಲಿಲ್ಲ, ಬಿಟ್ಟು ಹೋದಂಗಾಯಿತು, ಇದೊಂದು ಭ್ರಾಂತಿ. ಪಡೆದಿಲ್ಲ, ತನ್ನ ಸ್ವರೂಪ ಪಡೆದಿಲ್ಲ, ಪಡೆದಂಗಾಯಿತು, ಇದೊಂದು ಭ್ರಾಂತಿ. ಒಂದು ಪೂರ್ವ ಭ್ರಾಂತಿ, ಒಂದು ಉತ್ತರ ಭ್ರಾಂತಿ. ಒಂದು ಮುಳ್ಳು ನಟಿತು, ಇನ್ನೊಂದು ಮುಳ್ಳು ತೊಗೊಂಡು ತೆಗೆದ, ಎರಡು ಬಿಸಾಕಿದ. ಇಷ್ಟ ಇದರ ಅರ್ಥ. ಅದಕ್ಕಂದ್ರೂ ಇಲ್ಲಿ ತನ್ನನ್ನು ತಾನು ಅರಿಯುವುದಂದ್ರೆ ಎದುರಿಟ್ಟು ಅರಿಯುವುದು ಅಲ್ಲ ಒಂದರ್ಥ. ಯಜ್ಞ ಅಂದರೆ ಜ್ಞಾನವೆಂಬುವ ಯಜ್ಞದಲ್ಲಿ ಇದೆಲ್ಲವೂ ಮಿಥ್ಯೆ. ಮೊದಲು ಹೇಳಿದಂತೆ ತನ್ನ ಶರೀರ ಮೊದಲು ಮಾಡಿಕೊಂಡು ಒಳಗಿಂದಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಅದಕ್ಕೆ ಕಾರಣವಾಗಿರುವ ಅವಿದ್ಯೆ. ಅಲ್ಲಿವರೆಗೆ ಹೊರಗಂದ್ರೆ ಮೊದಲು ಹೇಳಿದಂತೆ ಹೆಣ್ಣು ಗಂಡು ಇತ್ಯಾದಿ ಇದೆಲ್ಲವೂ ಇಲ್ಲ ಅಂತ ನಿಶ್ಚಯ ಮಾಡಿದೆ ಅಂದರೆ ಜ್ಞಾನವೆಂಬುವ ಅಗ್ನಿಯಲ್ಲಿ ಇದನ್ನು ಹುತ ಮಾಡಿದಂತೆ ಅನ್ನುವ ಅಭಿಪ್ರಾಯ. ಹುತ ಅನ್ನುವ ಶಬ್ದದ ಅರ್ಥ ಹುತವೆಂದು ಪರಿಕಿಸು, ತಿಳಿ, ವಿಚಾರ ಮಾಡಿ ತಿಳಿ. ಪಂಜಲ ಮೈಯಳೆ ಮೊದಲೇ ಹೇಳಿ ಆಗಿದೆ. ಇಷ್ಟು ಹೇಳಿ 10 ಅಂಗಗಳ ಮುಗಿದು ಈಗ ನೇಮಾಂಗದಲ್ಲಿ ಇರುವ 10 ಅಂಗಗಳನ್ನು ಮುಗಿಸಿದರು. ಸ್ವಾಧ್ಯಾಯ ಕೊನೆಯದಿದು. ಮುಂದೆ ಬರೀತಾರೆ, ಯಮ ನಿಯಮಾನ್ವಿತನು ಎನಿಪ ಯೋಗೀಶ್ವರನು ಅಮಳ ಸುಜ್ಞಾನಾಗ್ನಿಯಳು ಮನ ರಮಿಸುವ ನಿಖಿಳ ದುರ್ವಿಷಯಾಳಿಗಳನ್ನು ನಿರ್ಮಮತೆಯೋಳ್ ಬೀಳ್ಬೋದು ಹವಿ ಮಾಡಿ. ಅದನ್ನು ಇನ್ನೊಂದು ರೀತಿಯಿಂದ ವಿಸ್ತಾರ ಮಾಡ್ತಾರೆ, ಮತ್ತೇನಿಲ್ಲ. ಹವಿ ಮಾಡಿ. ಯಮ ನಿಯಮಾನ್ವಿತ ಎನಿಪ ಯೋಗೀಶ್ವರನು ಯಮಾಂಗಗಳನ್ನು ಅನುಷ್ಠಾನ ಮಾಡ್ಯಾನ. ಯಮಾಂಗದಲ್ಲಿ 10 ಇದಾವೆ, ನೇಮಾಂಗದಲ್ಲಿಯೂ ಕೂಡ 10 ಇದಾವೆ ಅಂಗಗಳು. 20 ಅಂಗಗಳನ್ನು ಅನುಷ್ಠಾನ ಮಾಡಿದ ಮಾನವನು ಅಥವಾ ಮುಮುಕ್ಷುವು, ನಮಗೇನಂತ ಹೆಸರು ಕೊಟ್ಟಾರೆ ನೋಡ್ರಿ, ಯೋಗೀಶ್ವರನು ಅಂತ ಕೊಟ್ಟಾರೆ. ಯಮ ನಿಯಮಾನ್ವಿತ ನೆನಿಪ ಯೋಗೀಶ್ವರನು ಅಮಳ ಅಂತ ಒಂದು ವಿಶೇಷಣ ಕೊಟ್ಟರು ಜ್ಞಾನಕ್ಕೆ. ಸು ಅಂತ ಇನ್ನೊಂದು ವಿಶೇಷಣ ಕೊಟ್ಟಾರೆ. ಅಮಳ ಸುಜ್ಞಾನಾಗ್ನಿಯಳು, ಅಮಳ ಮಾಯಾರಹಿತವಾಗಿರುವ ಸುಜ್ಞಾನಾಗ್ನಿಯಳು, ಶ್ರೇಷ್ಠಾತಿ ಶ್ರೇಷ್ಠವಾದ ಆತ್ಮಜ್ಞಾನ. ಅದುವೇ ಅಗ್ನಿ, ಆತ್ಮಜ್ಞಾನವೇ ಅಗ್ನಿ. ಅದಕ್ಕೆಲ್ಲ ರೂಪಕ್ಕೆ ಮಾಡ್ಯಾರ. ಅಗ್ನಿಯೂ ಬೆಳಗ್ತದೆ, ಆತ್ಮಜ್ಞಾನವೂ ಬೆಳಗ್ತದೆ. ಅಗ್ನಿಯೂ ಕೆಂಪ ಇದೆ, ಆತ್ಮಜ್ಞಾನವೂ ಕೆಂಪ ಇದೆ. ಬೆಳಗ್ತದೆ ಅಂದ್ರೆ ಅಗ್ನಿ ಅಂತೆ ಉದಾಹರಣೆ. ಕೆಂಪಿದೆ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ನೋಡ್ರಿ ಕೆಂಪಿದಾನೆ. ಮೂಲಕವಾಗಿ ಸೂರ್ಯನ ನೋಡ್ರಿ ಕೆಂಪಿದಾನೆ. ಮಧ್ಯದಲ್ಲಿ ಮಾತ್ರ ಪ್ರಖರವಾದ ಬಿಸಿಲು. ಆದರೆ ಉದಯ ಕಾಲದಲ್ಲಿ ಹಾಗೂ ಅಸ್ತವಾಗುವ ಕಾಲದಲ್ಲಿ ಕೆಂಪು ವರ್ಣದಿಂದ ಕೂಡಿಕೊಂಡಿದ್ದಾನೆ. ಹಾಗೆ ಇಲ್ಲಿ ಜ್ಞಾನವೆಂಬುದನ್ನು ಅಗ್ನಿ ಅಂತ ಕರೀತಾರೆ. ಅಗ್ನಿಗೂ ಕೂಡ ಕೆಂಪು ಬಣ್ಣ ಇದೆ. ಇವೆಲ್ಲ ಬೆಳಗತಕ್ಕಂಥ ಸ್ವಭಾವದವುಗಳು. ಅಗ್ನಿಯೂ ಬೆಳಗ್ತದೆ,
ಸೂರ್ಯ ಬೆಳಗ್ತಾನೆ, ಚಂದ್ರ ಬೆಳಗ್ತಾನೆ, ಚಂದ್ರ ಬೆಳಗ್ತಾನೆ. ಅದಕ್ಕಾಗಿ ಸುಜ್ಞಾನಾಗ್ನಿಯಳು, ಆತ್ಮಜ್ಞಾನವೆಂಬುವ ಅಗ್ನಿಯಳು, ಬರೀ ಜ್ಞಾನಾಗ್ನಿ ಅಲ್ಲಿಲ್ಲ, ಆತ್ಮಜ್ಞಾನವೆಂಬುವ ಅಗ್ನಿಯಳು, ಇಲ್ಲವೇ ಬ್ರಹ್ಮಜ್ಞಾನವೆಂಬುವ ಅಗ್ನಿಯಳು. ಶಬ್ದ ಬೇರೆ, ಅರ್ಥ ಒಂದೇ. ಬ್ರಹ್ಮಜ್ಞಾನ ಅಂದರೂ ಅದೇ, ಅರ್ಥ ತನ್ನ ಸ್ವರೂಪದ ಜ್ಞಾನ ಅಂದರೂ ಅದೇ. ಸುಜ್ಞಾನಾಗ್ನಿಯಳು ಮನರಮಿಸುವ ನಿಖಿಲ ದುರ್ವಿಷಯಾಳಿಗಳನ್ನು. ನಮ್ಮ ಮನಸ್ಸು ಸೃಷ್ಟಿಯಾದಿಯಿಂದ ಎಲ್ಲಿ ಸಂತೋಷ ಪಡ್ತಾ ಬಂದಿದೆ ಅಂದರೆ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಇವ ಇದೆ. ಅದನ್ನು ಸಾಕಷ್ಟು ವಿಸ್ತಾರ ಮಾಡಿ ಹೇಳಿದ್ದಾರೆ. ರೂಪದಲ್ಲಿ 7 ಭಾಗ ಮಾಡಿದ್ದಾರೆ, ರಸದಲ್ಲಿ 6 ಭಾಗ ಮಾಡಿದ್ದಾರೆ, ಗಂಧದಲ್ಲಿ 2 ಭಾಗ ಮಾಡಿದ್ದಾರೆ. ರೂಪ, ರಸ, ಗಂಧ. ಶಬ್ದದಲ್ಲಿ ಸ್ಪರ್ಶ ಅನ್ನೋದು ಗುಣ ಮಾಡ್ಯಾರ. ಅಲ್ಲೂ ಉಷ್ಣ, ಶೀತ, ಸಮಸ್ಪರ್ಶ ಇದೆ. ಅವೆಲ್ಲ ವಿಭಾಗ ಮಾಡಿದಂಥ ವಿಷಯಗಳನ್ನು ತಿಳ್ಕೊಬೇಕಿಲ್ಲಿ. ನಾವು ಅದನ್ನೆಲ್ಲ ಬಿಚ್ಚಿ ಹೇಳೋದೇನು ಕೆಲಸ ಇಲ್ಲ ಇಲ್ಲಿ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ರಸ ಇವುಗಳನ್ನು ತಿಳಿಸಿದಾರಲ್ಲ, ಇವುಗಳಲ್ಲಿಯೇ ಮನಸ್ಸು ಸೃಷ್ಟಿಯಾದಿಂದ ಇಲ್ಲಿಯವರೆಗೆ ಮುಳುಗುತ್ತಾ ಏಳುತ್ತಾ ಬಂದಿದೆ. ಅದಕ್ಕೆ ಬರೆದ್ರ ನಿಜಗುಣ ಸೇವೆಗಳು, ಮನ ರಮಿಸುವ ಅಖಿಲ ದುರ್ವಿಷಯಾಳಿಗಳನ್ನು. ಮನಸ್ಸು ಯಾವ ವಿಷಯಗಳಲ್ಲಿ ಸಂತೋಷವನ್ನು ಪಡುತ್ತಾ ಬಂದಿದೆಯೋ ಆ ವಿಷಯಗಳು ನಿನ್ನ ಬಂಧನಕ್ಕೆ ಕಾರಣಗಳು, ಜನನ ಮರಣಾತ್ಮಕವಾದ ಸಂಸಾರಕ್ಕೆ ಕಾರಣಗಳು. ಆದುದರಿಂದ ಅವನ್ನು ದುರ್ವಿಷಯಗಳು ಅಂತ ಕರೀತಾರೆ. ಸದ್ವಿಷಯಗಳು ಅಲ್ಲ. ಸದ್ಗುಣಗಳನ್ನು ಅನುಷ್ಠಾನ ಮಾಡಿರಿ ಸದ್ವಿಷಯಗಳು, ಶ್ರವಣ ಮನನ ನಿಧಿಧ್ಯಾಸನ ಮಾಡಿರಿ ಸದ್ವಿಷಯಗಳು. ಇಲ್ಲಿ ಯಮಾಂಗಗಳನ್ನು ನೇಮಾಂಗಗಳನ್ನು ಅನುಷ್ಠಾನ ಮಾಡಿರಿ ಸದ್ವಿಷಯಗಳು. ಇವುಗಳಿಗಿಂತಲೂ ಭಿನ್ನವಾದ ರೂಪಾದಿ ಪಂಚ ವಿಷಯಗಳಿದಾವಲ್ಲ, ಅವು ದುರ್ವಿಷಯಗಳು. ಆ ರೂಪದಲ್ಲಿ ಭಾಗ ಮಾಡಿದ್ದಾರೆ ಅಂತ ಈಗಾಗಲೇ ಹೇಳಿ ಆಗಿದೆ. ಎಲ್ಲ ರೂಪ, ರಸ, ಗಂಧ ಮೊದಲಾದವುಗಳಲ್ಲಿ ವಿಷಯಾಳಿಗಳನ್ನು ನಿರ್ಮಮತೆಯಳು. ಅವುಗಳಲ್ಲಿ ಯಾವ ಪ್ರೀತಿ ಇತ್ತಲ್ಲ, ಮಮಕಾರ ಇತ್ತಲ್ಲ, ನನ್ನದು ಅಂತ ಏನು ಮಮಕಾರಪಾನೆಂದು ಅಂದ್ರೆ ಅದು ಮಮಕಾರವನ್ನು ಸಾಯುವವರೆಗೆ ಬಿಡುವುದೇ ಇಲ್ಲ, ಕೊನೆಗೆ ಮರಣಕ್ಕೆ ಕರ್ಕೊಂಡು ಹೋಗುವಂಥದ್ದು ಮಮಕಾರ. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ ಎಂದು ಕೇಳ್ಯಾರ ನಿಜಗುಣ ಶಿವಯೋಗಿಗಳು. ಮಮಕಾರವೇ ನಿನ್ನ ಬಂಧನಕ್ಕೆ ಕಾರಣ. ಅವುಗಳ ಮೇಲೆ ನಮ್ಮ ಮಮಕಾರ ತೆಗಿ, ಅವು ತಮ್ಮಷ್ಟಕ್ಕೆ ತಾವು ಹೋಗ್ತಾವೆ. ಮೊದಲು ಒಂದು ದೃಷ್ಟಾಂತ ಮಾಡಿದ್ದೇನೆ. ಶ್ರೀಮಂತ ಒಂದು ಸ್ವಲ್ಪ ಪೇಟೆಯಾಗ ಮನೆ ಕಟ್ಕೊಂಡಿದ್ದ, ಹಳ್ಳಿಯಿಂದ ಬಂದು ನೌಕರಿ ಮಾಡಿದ, ದೊಡ್ಡ ನೌಕರಿ ಸಿಕ್ತು, ಪೇಟೆಯಾಗ ಮನೆ ಕಟ್ಕೊಂಡಿದ್ದ. ಆ ಹಳ್ಳಿ ಜನ ಬಂದವರೆಲ್ಲ ಇವನ ಮನೆಗೆ ಭೇಟಿ ಕೊಡ್ತಿದ್ರು, ಸಹಜ ಇದು. 1 ಸಲ 2 ಸಲ ಆದರೂ ಉಪಚಾರ ಮಾಡ್ತಿದ್ದ, 3ನೇ ಸಲಕ್ಕೆ ಉದಾಸೀನ ಮಾಡ್ತಿದ್ದ. ಮತ್ತು ಬಂದಾಗೆಲ್ಲ ಬರೋವ್ರೆ, ಇವ್ರು ಏನು ಮಾಡೋದು ಅಂತೇಳಿ. ಯಾವಾಗ ಉದಾಸೀನ ಮಾಡಾಕತ್ತ ಅವಾಗ ಇವ್ರು ಬರೋದು ಬಿಟ್ರು ಅಂತ. ಮತ್ತು ಉದಾಸೀನ ಮಾಡ್ತಿದ್ರೆ ಅವ್ರು ಹಂಗೆ ಬರೋವ್ರ. ಹಾಗೆ ನೀನು ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇವುಗಳ ಮೇಲೆ ಏನು ಪ್ರೀತಿ ಇಟ್ಕೊಂಡಿದ್ದಿಲ್ಲ, ಅವು ನಿನ್ನ ಹತ್ರ ಬಂದರೂ ಉದಾಸೀನ ಮಾಡಿ. ಅವು ನಿನ್ನ ಎಳ್ಕೊಂಡು ಹೋಗ್ತಾವ, ನಿನ್ನ ಮನಸ್ಸು ಎಳ್ಕೊಂಡು ಹೋಗ್ತಾವ. ಉದಾಸೀನ ಮಾಡು. ಉದಾಸೀನ ಮಾಡಿದೆ ಅಂದ್ರೆ ಅವು ನಿನ್ನ ಹತ್ರ ಬರೋದಿಲ್ಲ. ಮತ್ತು ಮನಸ್ಸಿಗೆ ಬೇಕನ್ನೋದು ಕೊಟ್ಟಿ ಅಂದರೆ ಉದಾಸೀನ ಆಗುವುದಿಲ್ಲ ಅಂತ ಆಯಿತು. ಅದು ಮತ್ತೆ ಹೋಗೋದ, ವಿಷಯಗಳಲ್ಲಿ ಬೀಳುವುದ. ಅದಕ್ಕಾಗಿ ಏನಂತಾರೆ, ನಿರ್ಮಮತೆಯಳು. ಅಲ್ಲಿರುವ ಮಮಕಾರವನ್ನು ತೆಗೆದು ಹಾಕಿಬಿಡು. ಶರೀರ ನಾನು ಮಮಕಾರ ತೆಗೆದು ಹಾಕಿ ಉಳಿದು ಎಲ್ಲ ತನ್ನಟಕ್ಕೆ ತಾನು ಹೋಗ್ತಾವ. ನಿರ್ಮಮತೆಯಳು ಬೀಳುವುದು ಹವಿ ಮಾಡಿ. ನಿರ್ಮಮತೆ ಯಾವಾಗ ಮಾಡ್ತೀಯಲ್ಲ, ಹವಿ ಮಾಡಿ ಬೀಳುವುದು ಜ್ಞಾನವೆಂಬು ಅಗ್ನಿಯಲ್ಲಿ ಉಬ್ಬಿದ್ದು ಸುಟ್ಟು ಹೋಗುತ್ತವೆ ಅಂತ ಈ ನುಡಿಯ ಅಭಿಪ್ರಾಯ. ಇದು ಸ್ವಾಧ್ಯಾಯ ಅಂತ ಕರೆಸಿಕೊಂಡಿತು. ಇಲ್ಲಿ ನಿಯಮಾಂಗಗಳನ್ನು ಮುಗಿಸಿದರು. ಯಮ ನಿಯಮ 2 ಅಂಗಗಳು. ಇನ್ನು ಆಸನಗಳ ಬಗ್ಗೆ ಹಾಗೆ ಹೇಳೋದು. ಇಲ್ಲಿ ಆಸನಗಳನ್ನು ಹಾಕಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬೆಳಗ್ಗೆ ನಮ್ಮ ಗುರೂಜಿಗಳು ಆಸನ ಹಾಕ್ತಿರ್ತಾರೋ ಅಲ್ಲಿ ಕೇಳ್ರಿ, ಇಲ್ಲಿ ಹೇಳಿದ ಆಸನ ಅವ್ರು ಮಾಡಿ ತೋರಿಸೋಂಗೆ ಅದಾರ. ವೀರಾಸನ ಒಂದು ಆಗಲಿಕ್ಕಿಲ್ಲ, ವೀರಾಸನ ಭಾಳ ಕಷ್ಟ ಐತಿ. ಉಳಿದ ಎಲ್ಲ ಆಸನಗಳನ್ನು ಹಾಕ್ತಾರೆ ಅವರು. ವೀರಾಸನ ಏನಾರ ಒಂದು ಆಧಾರ ಹಿಡ್ಕೊಂಡು ಹಾಕಿ ತೋರಿಸಬಹುದು. ಕೇಳ್ರಿ, ಅವ್ರನ್ನ ಹೇಳ್ತಾರೆ. ನೋಡೋಣ, ಇಲ್ಲಿದ್ದದನ್ನು ಓದ್ತೇನೆ. ಯಮ ನಿಯಮ ಆಸನ. ಇಲ್ಲಿ ಚಿತ್ತಶುದ್ಧಿಗಾಗಿ ಯಮ ನಿಯಮ ಅಂತ ಹೇಳಿ ಆಯಿತು. ಇಲ್ಲಿ ಶರೀರದ ಆರೋಗ್ಯಕ್ಕಾಗಿ ಆಸನ.
ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ಆರೋಗ್ಯವಾಗಿತ್ತು ಅಂದ್ರೆ ಮನಸ್ಸು ಸಹಜವಾಗಿ ತನ್ನ ಕರ್ತವ್ಯ ಮಾಡ್ತದೆ. ಶರೀರ ಅನಾರೋಗ್ಯವಾಗಿತ್ತು ಅಂದ್ರೆ ಅನಾರೋಗ್ಯದ ಕಡೆಗೆ ಮನಸ್ಸು ಹೋಗ್ತದೆ. ನಿಮ್ಮ ಬಾಯಾಗ ಏನರ ಹಲ್ಲು ಆಗಿರಬೇಕು, ನಾಲಿಗೆ ಅಲ್ಲೇ ಹೋಗ್ಕೊಂಡಿರ್ತದೆ, ಹಲ್ಲು ನೋವು ಅದಲ್ಲೇ ಹೋಗ್ಕೊಂಡಿರ್ತದೆ, ಅದು ಬೇರೆ ಕಡೆ ಕೊಡ್ರೋದೇ ಇಲ್ಲ ಅದು. ಹಲ್ಲು ನೋವು ಆಗಿರಬೇಕು, ತಿರ್ಗಾ ಅಲ್ಲೇ ಹೋಗ್ಕೊಂಡಿರ್ತದೆ. ಅಥವಾ ಏನರ ಒಂದು ಹಲ್ಲ ಕಸರು ಸಿಕ್ಕಿರಬೇಕು, ಅದನ್ನ ತೆಗಿಯೋವರೆಗೆ ಅಲ್ಲೇ ಹೋಗ್ಕೊಂಡಿರ್ತದೆ, ಅಲ್ಲೇ ಹೋಗ್ಕೊಂಡಿರ್ತದೆ. ಅಂದ್ರೆ ಬಾಯಾಗ ಏನು ಸ್ವಚ್ಛತೆ ಇದ್ರೆ ನಾಲಿಗೆ ಅಲ್ಲೇ ಇಲ್ಲಿ ಹೋಗ್ಕೊಂಡಿರಲ್ಲ, ತನ್ನಷ್ಟಕ್ಕೆ ತಾನಿರ್ತದೆ. ಅಸ್ವಚ್ಛತೆ ಇತ್ತಂದ್ರೆ ಅಲ್ಲೇ ಹೋಗಿ ಕೂಡಿರ್ತದೆ. ಹಾಗೆ ಶರೀರ ನಿರೋಗವಾಗಿತ್ತಂದ್ರೆ ನಿನ್ನ ಅಂತಃಕರಣ ಶುದ್ಧ ಆಗಲಿಕ್ಕೆ ಅನುಕೂಲ ಆಗ್ತದೆ. ಶರೀರ ರೋಗಗ್ರಸ್ತವಾಗಿತ್ತಂದ್ರೆ ನಿನ್ನ ಮನಸ್ಸು ಮತ್ತು ಆ ಶರೀರದಾಗ ಬಂದು ಕೂಡಿರ್ತದೆ ಅನ್ನುವುದೇ ಇಲ್ಲಿ ಅಭಿಪ್ರಾಯ. ಶರೀರ ಆರೋಗ್ಯವಾಗಿರಬೇಕಾದ್ರೆ ಆಸನ ಹಾಕು ಅಂತ. ಯಮ ನಿಯಮ ಆಯಿತು, ಆಸನ. ಆಮೇಲೆ ಪ್ರಾಣಾಯಾಮ ನೋಡೋಣಂತ. ಇದು ಆಸನ. ಆಸನ ಸ್ಥಿರವಾಗಿ ಮನವ ಅಕ್ಷಿಯ ಅಸುಗೂಡಿ ನಾಸಾಗ್ರದಲ್ಲಿ ನಿಂದೊಡೆ ಮುಕ್ತಿ. ಆಸನ ಅದು ಎಷ್ಟು ಆಸನ ಇದಾವೆ, 100 ಆಸನ ಅಲ್ಲ, 1000 ಆಸನ ಮಾಡ್ಯಾರಿಂದ 100, 200, 300ವರೆಗೆ ಆಸನ ಹಾಕಿದಂಥ ಪುಸ್ತಕಗಳು ಇದ್ದಾವೆ. ಅವುಗಳನ್ನ ಚಿತ್ರ ಸಹಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಆಸನ, ಪದ್ಮಾಸನ ಮೊದಲಾದವುಗಳು. ಪದ್ಮಾಸನ, ಸೂರ್ಯ ನಮಸ್ಕಾರ, ಹನುಮಾನಾಸನ, ಏನೇನೋ ಆಸನ ಇದಾವೆ ಬಿಡ್ರಿ, ಅವೆಲ್ಲ ಹೆಸರು ಕೊಟ್ಟಾರೆ. ಆಸನ ಸ್ಥಿರವಾಗಿ, ಆಸನಗಳ ಅಭ್ಯಾಸ ಸಹಜ ಆಗಬೇಕು. ಪದ್ಮಾಸನ ಸಹಜ ಆಗೈತೆ ಅಂದ್ರೆ ಎಷ್ಟೊತ್ತು ಕುಳಿತರೂ ಬೇಸರ ಆಗಬಾರ್ದು, ಇದು ಸಹಜ. ಶೀರ್ಷಾಸನ, ಅದ್ರಾಗ ಶೀರ್ಷಾಸನ, ನೀವು ಎಂದಾರು ತಲೆಗೆ ತೆಳಗೆ ಮಾಡಿ ನಿಲ್ಲಪ್ಪ ಅಂದ್ರೆ ಬೀಳ್ತೀರಿ. ಅದು ರೂಢಿ ಆಗಿತ್ತಂದ್ರೆ ಯಾವಾಗ ಬೇಕಾದಾಗ ನಿಲ್ಬೋದು ನೀವು, ಅದು ಸಹಜ ಆಗಬೇಕು. ಹೀಗೆ ಆಸನಗಳು ಸ್ಥಿರವಾದರೆ, ಆಸನ ಸ್ಥಿರವಾಗಿ ಮನವು ಅಕ್ಷಿಯ ಅಸುಗೂಡಿ, ಮನಸ್ಸು ಅಕ್ಷಿ ಅಂದ್ರೆ ನೇತ್ರೇಂದ್ರಿಯ, ಹಸು ಅಂದ್ರೆ ಪ್ರಾಣ, ಹಸುಗೂಡಿ ನಾಸಾಗ್ರದಲ್ಲಿ ನಿಂದೊಡೆ. ಇಲ್ಲೇನು ಬರ್ತಾರೆ ಇವರು, ನಾಸಾಗ್ರದಲ್ಲಿ ಅಂತ. ಮೊನ್ನೆ ಒಬ್ಬರು ನಮ್ಮ ಶಿವರಾತ್ರಿ ಕಾರ್ಯಕ್ರಮದಾಗ ಪ್ರಕಾಶ್ ಪಾವಗಡ್ ಅನ್ನುವಂಥ ಪಂಡಿತರು ಬಂದಿದ್ದರು. ಪ್ರಕಾಶ್ ಪಾವಗಡ್, ಯೂಟ್ಯೂಬ್ದಲ್ಲಿ ನೋಡ್ಬೋದು ಅವರನ್ನು ನೀವು. ಪಂಡಿತ ಹೌದು, ಶಬ್ದ ಪಾಂಡಿತ್ಯ ಪಂಡಿತ ಹೌದು, ಶಬ್ದ ಪಾಂಡಿತ್ಯ. ಯಾಕಂದ್ರೆ ದೊಡ್ಡದಾಗಿ ಹೇಳಲಿಕ್ಕೆ ಬಂದ ಸಾಧನ ಚತುಷ್ಟಯದ ಬಗ್ಗೆ ಹೇಳಿದ ಮಾರಾಯ, ಮತ್ತೇನು ಹೇಳಲಿಲ್ಲ. ಸಾಧನ ಚತುಷ್ಟಯದ ಬಗ್ಗೆ ಹೇಳಿದ. ಇಲ್ಲಮ್ಮ ವಿಚಾರ ಚಂದ್ರೋದಯ ಅಭ್ಯಾಸ ಮಾಡು, ಪ್ರಥಮ ಕ್ಲಾಸದ ಹುಡುಗರು ಇದಕ್ಕಿಂತ ಚಂದ ಹೇಳ್ತಾವೆ ಬಿಡಪ್ಪ ಇನ್ನ ಮನಸ್ಸಿನಾಗ. ನಾವು ಏನು ಹೇಳಿದ ಅನ್ನೋದು ನೆನಪು ಮಾಡ್ತೇನೆ. ನಾಸಾಗ್ರದಲ್ಲಿ ದೃಷ್ಟಿಯನ್ನು ನಿಲ್ಲಿಸು ಅಂತ ಹೇಳ್ತಾರೆ. ನಿಮ್ಮ ಮೂಗಿನ ತುದಿ ನಿಮಗೆ ಗಂಧಾರ ಕಂಡತೇನೋ, ಹಿಂಗೆ ಕೇಳಿದ ಸಭೆಯಲ್ಲಿ. ಮತ್ತು ಇದು ಕಾಣೋದು ಇಲ್ಲ. ಈ ತುದಿ ಹೆಂಗೆ ಕಾಣ್ತದೆ, ಕಾಣೋದು ಇಲ್ಲ. ಅವನ ಪಾಂಡಿತ್ಯ ಇದು. ಅದನ್ನು ನಾ ಹೇಳ್ತೇನೆ. ನಾಸಾಗ್ರ ಅಂದ್ರೆ ಭ್ರೂಮಧ್ಯಸ್ಥಾನ, ನಾಸಾಗ್ರ ಅಂದ್ರೆ ಭ್ರೂಮಧ್ಯಸ್ಥಾನ. ಅಲ್ಲಿ ನಿನ್ನ ಮನಸ್ಸು, ನೇತ್ರೇಂದ್ರಿಯ, ಪ್ರಾಣ ಏಕಾಗ್ರವಾಗಿ ಇಲ್ಲಿ ನಿಲ್ಲಿಸು ಅಂತ ಇದರ ಅಭಿಪ್ರಾಯ. ನಾಸಾಗ್ರ ಅಂದ್ರೆ ಇದಲ್ಲ, ಇದಂತ ಇಟ್ಕೋಬೇಡ್ರಿ, ಇಲ್ಲಿ ಅಂತ ಇಟ್ಕೊಳ್ರಿ. ಇದಂತ ಇಟ್ಕೊಂಡ್ರೆ ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿ ಅಂತ ಇಟ್ಕೊಳ್ರಿ, ಅದು ಭ್ರೂಮಧ್ಯಸ್ಥಾನ ಇದೆ. ನಿಮ್ಮ ನೇತ್ರವನ್ನು ಅಲ್ಲಿ ಒಯ್ಯಕ್ಕೆ ಬರ್ತದೆ, ನಿಮ್ಮ ಮನಸ್ಸನ್ನು ಅಲ್ಲಿ ಒಯ್ಯಕ್ಕೆ ಬರ್ತದೆ, ಪ್ರಾಣವನ್ನು ತಡೆ ಹಿಡಿಲಿಕ್ಕೆ ಬರ್ತದೆ. ಅದಕ್ಕಾಗಿ ಆಸನ ಸ್ಥಿರವಾಗಿ ಮನವು ಅಕ್ಷಿಯು ಹಸುಗೂಡಿ, ಮನಸ್ಸು ಅಕ್ಷಿಯು ಹಸುಗೂಡಿ ನಾಸಾಗ್ರದಲ್ಲಿ ನಿಂದೊಡೆ ಮುಕ್ತಿ. ನಾಸಾಗ್ರದಲ್ಲಿ ಅಂದ್ರೆ ಭ್ರೂಮಧ್ಯ ಸ್ಥಾನದಲ್ಲಿ ನಿಂತದ್ದೇ ಆದರೆ ಮುಕ್ತಿ ಅಂತ. ಇದು 3 ಕೂಡಿಸಿದ್ರಲ್ಲಿ ಮನಸ್ಸು, ಇಂದ್ರಿಯ, ಪ್ರಾಣ. ಕೆಳಗೆ ಹೇಳ್ತಾರೆ, ಆಸನಗಳನ್ನ ಹೇಳ್ತಾರೆ. ನೋಡೋಣ. ಆಸನಗಳ ಸ್ಥಿರ ಆದರೆ ಇದು ಸಹಜ ಆಕೈತೆ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಆಸನಗಳಲ್ಲಿ ಸ್ಥಿರತೆ ಇಲ್ಲ ಅಂದರೆ ಇದು ಸಹಜ ಆಗೋದಿಲ್ಲ. ಭ್ರೂಮಧ್ಯ ಸ್ಥಾನದಲ್ಲಿ ನಿಲ್ಲಿಸುವುದು ಸಹಜ ಆಗೋದಿಲ್ಲ ಅನ್ನುವುದಕ್ಕಾಗಿ ಕೆಳಗಿನ ಭಾಗ. ಮುಖ್ಯ ಅಭಿಪ್ರಾಯ ಏನೋ, ನೀನು ಇಲ್ಲಿ ಏಕಾಗ್ರವಾಗಿ ಮನ, ಇಂದ್ರಿಯ, ಪ್ರಾಣ ತಡೆ ಹಿಡಿ, ನಿಲ್ಲಿಸು ಅನ್ನುವುದು ಮುಖ್ಯ ಅಭಿಪ್ರಾಯ. ಇವು ತಾನೇ ಯಮ ನಿಯಮಗಳಂತೆ ಇವರಿಂದೆ ಭವಬಾಧೆಯು ಅಳಿವುದು. ಬಳಿಕ ಇನ್ನು ಯುವತಿ ಕೇಳು,
ಆಸನ ಗತಿಯನು ವರೆವೆನು ನಾನು ಅವರಿಂದೆ ತನು ರುಜೆ ಪರಿವುದು. ಮೊದಲ ಹೇಳಿ ಆಗೈತೆ. ಶರೀರ ನಿರೋಗಿಯಾಗಿದ್ದರೆ ಮನಸ್ಸು ಏಕಾಗ್ರ ಆಗಲಿಕ್ಕೆ ಅವಕಾಶ ಇದೆ. ಶರೀರ ರೋಗಗ್ರಸ್ತವಾಗಿದ್ದರೆ ಮನಸ್ಸು ಏಕಾಗ್ರ ಆಗೋದಿಲ್ಲ ಅಂತ ಮೊದಲ ದೃಷ್ಟಾಂತ ಕೊಟ್ಟು ಹೇಳಿ ಆಗೈತೆ. ಇವು ಮುಂದೆ ಹೇಳ್ತಕ್ಕಂಥ ಆಸನಗಳು, ಇವು ತಾವೇ ಇವೆಲ್ಲವುಗಳು ಯಮ ನಿಯಮಗಳಂತೆ ಹಿಂದೆ ಹೇಳಿದ ಯಮ ನಿಯಮಗಳಲ್ಲಿರುವ ಅಂಗಗಳು ಹೇಗೆ ಚಿತ್ತಶುದ್ಧಿಗೆ ಕಾರಣಗಳು ಆಗುತ್ತವೆಯೋ ಹಾಗೆ ಆಸನಗಳೂ ಕೂಡ ಚಿತ್ತಶುದ್ಧಿಗೆ ಕಾರಣಗಳು ಆಗುತ್ತವೆ ಅಂತ ಅನ್ವಯ. ನಿಯಮಗಳಂತೆ ಇವರಿಂದ ಅಂದರೆ ಆಸನಗಳಿಂದೆ ಭವಬಾಧೆ ಅಂದರೆ ಜನನ ಮರಣದ ಬಾಧೆ, ಭವಬಾಧೆ ಹುಟ್ಟು ಸಾವುಗಳ ಬಾಧೆ. ಪರಂತು ಅಲ್ಲಿ ಪರಮಾತ್ಮ ಏನು ಮಾಡ್ಯಾನ ನಮಗಾದ್ರೆ ಮರಿವೇ ಕೊಟ್ಟಾನ. ಸತ್ತದ್ದನ್ನು ಮರಿಬೇಕು, ನಾವು ಹುಟ್ಟಿದ್ದನ್ನು ಮರಿಬೇಕು, ಹಂಗೆ ಮಾಡ್ಯಾನ. ಹುಟ್ಟುವಾಗಲೂ ಕಷ್ಟ ಇದೆ, ಯಾರು ಶಿಶುವಿಗೆ ಏನು ಗೊತ್ತಿದೆ ಕಷ್ಟ ಅನ್ನೋದು ಗೊತ್ತಿಲ್ಲ. ಸತ್ತಾಗ ಅನೇಕ ನೋವುಗಳಿದಾವೆ. 100 ಸಿಡಿಲು ಬಡಿದಾಗ ಎಷ್ಟು ಆಘಾತವಾಗುತ್ತದೆಯೋ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ಅಷ್ಟು ಆಘಾತ ಆಗ್ತದಂತ ಬರೆದಾರೆ. ಇವು ಸತ್ತು ಹೋಗಿಬಿಡ್ತಾನೆ. ಜೀವ ಭಾವ ಅದನ್ನು ಬಿಟ್ಟು ಹೋಗಿಬಿಡ್ತೈತೆ ಆ ಶರೀರ. ಅದು ಕೂಡ ನಮಗೆ ಜ್ಞಾನ ಇಲ್ಲ. ಆದರೆ ಶಾಸ್ತ್ರ ಹೇಳ್ತದೆ ಜನನದ ಬಾಧೆ ಮರಣದ ಬಾಧೆ. ಎಲ್ಲಿಯಾಗೈತಪ್ಪ ಜನನದ ಬಾಧೆ? ಇನ್ನೊಬ್ರು ನೋಡ್ಯಾರ ತಿಳ್ಕೊಳ್ರಿ ಅಂತ ಅದ್ರ ಅರ್ಥ, ಮತ್ತೇನಿಲ್ಲ. ಜನನದ ಬಾಧೆ ಮರಣದ ಬಾಧೆ ಇವು ಅಳಿತಾವಂತ. ಅಳಿವುದು ಈ ಆಸನದಿಂದ ಏನಾಗ್ತದೆ ಅನ್ನೋದು ಜನನ ಮರಣದ ಬಾಧೆ ಅಳಿಯೋದು ಅಂದ್ರೆ ಮುಕ್ತನಾಗ್ತಾನಂತ. ಹೆಂಗೆ? ಚಿತ್ತಶುದ್ಧಿ ದ್ವಾರ ಮುಕ್ತ ಆಗ್ತಾನೆ. ಶರೀರ ಆರೋಗ್ಯ ಆಯಿತು, ಚಿತ್ತಶುದ್ಧಿ ಆಯಿತು, ಮುಕ್ತ ಆಗ್ತಾನೆ. ಬಳಿಕ ಇನ್ನು ಯುವತಿ ಹೇಳಿಯಾಗೈತಿ ಯುವತಿ ಬಗ್ಗೆ. ಬಳಿಕ ಇನ್ನು ಯುವತಿ ಕೇಳು ಆಸನ ಗತಿಯನ್ನು ವರೆವೆನು. ಇನ್ನು ಮೇಲೆ ನಾನು ಆಸನ ಗತಿಯನ್ನು ಹೇಳ್ತೇನೆ, ಆಸನಗಳು ಹೇಗಾಗಿದಾವೆ ಅನ್ನೋದನ್ನು ಹೇಳ್ತೇನೆ, ಕೇಳು ವರೆವೆನು. ನಾನು ವರೆವೆನು ಅಂತ ಆಯ್ತಲ್ಲಿ. ನಾನು ವರೆವೆನು. ನಾನು ಅವರಿಂದೆ ಅಂದರೆ ಆಸನಗಳನ್ನು ಅನುಷ್ಠಾನ ಮಾಡುವುದರಿಂದೆ, ಅವರಿಂದೆ ತನುರುಜೆ ಪರಿವುದು, ಶರೀರದಲ್ಲಿ ಬರತಕ್ಕಂತಹ ರೋಗ ರುಜಿನಗಳು ಕಡಿಮೆಯಾಗುತ್ತವೆ ಅಂತ ಇದರ ಅಭಿಪ್ರಾಯ. ಒಂದಕ್ಕೊಂದು ಲಿಂಕ. ಶರೀರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಲಿಕ್ಕೆ ಏಕಾಗ್ರವಾಗಲಿಕ್ಕೆ ಅವಕಾಶ ಇದೆ. ಶರೀರ ರೋಗಗ್ರಸ್ತವಾಗಿದ್ದರೆ ಮನಸ್ಸನ್ನು ಏಕಾಗ್ರತೆಗೆ ಒಯ್ಯುವುದು ಅಷ್ಟು ಸುಲಭವಾದ ಮಾತು ಅಲ್ಲ ಅಂತ ಇದರ ಅಭಿಪ್ರಾಯ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಶರೀರ ಸರಿಯಾಗಿತ್ತಂದ್ರೆ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಬರ್ತದೆ. ಏನೇನು ಒಂದೊಂದು ಆಸನ ಹಾಕ್ತಾರೆ, ಇದು ಭಾಳ ಕಷ್ಟ ಇದೆ. ಎಡದ ಹಿಮ್ಮಡದಿನ ಆಧಾರದೆಡೆಯನು ಒತ್ತುತ್ತ ಒಡನೆ ದಕ್ಷಿಣದ ಹಿಮ್ಮಡವನು ಮಡಗಿ ಮೇಹನದ ಮೇಲ್ಗಡೆಯೊಳು ರುಜುವೆನಿಪ ಒಡಲಿಂದಂ ಇರೆ ಇದ್ದದ್ದೇ ಆದರೆ ಸಿದ್ಧಾಸನವದು. ಅದಕ್ಕಾಗಿ ನಿಮ್ಗೆ ಹೇಳಿದ್ನ ಸಿದ್ಧಾಸನ ಏನು ಅಂತ ಕೇಳಿದರೆ, ಎಡಗಾಲಿನ ಹಿಮ್ಮಡಿನಿಂದ ಆಧಾರ ಚಕ್ರವನ್ನು ಒತ್ತುತ್ತಾ, ಹಾಗೆ ಬಲಗಾಡದ ಹಿಮ್ಮಡವನ್ನು ತಂದು ನಿಮ್ಮ ಜನನೇಂದ್ರಿಯ ಮೇಲ್ಭಾಗದಲ್ಲಿ ಇಡುತ್ತಾ ಶರೀರವು ಋಜುವಾಗಿ ಕುಳಿತದ್ದೇ ಆದರೆ ಇದನ್ನು ಸಿದ್ಧಾಸನ ಅಂತ ಕರೀತಾರೆ. ಅವೆರಡೂ ತೊಡಿ ಭಾಳ ಅಗಲಾಗಬೇಕು ಕಾಲ. ಆ ಸಿದ್ಧಾಸನ ಹಾಕಬೇಕಾದ್ರೆ ಎರಡೂ ಪಾದದ ಮೇಲೆ ಹಿಂಗೆ ಕೂಡಬೇಕು. ಪಾದಗಳು ಹಿಂಗೆ ಕೂಡಿದಾಗ ಸಿದ್ಧಾಸನ ಆಗ್ತದೆ. ಹಾಗೆಲ್ಲರೂ ಕೂಡುವುದಿಲ್ಲ, ಪ್ರಯತ್ನ ಮಾಡಿ ನೋಡ್ರಿ. ಮತ್ತು ಇಲ್ಲಿ ಮೈತ್ರೇಯಿ ಮುದುಕಿಯಾಗಿ ಆಕೆಗೆ ಆಸನ ಹೇಳಕತ್ತಾರ ಅಂದ್ಗಿಂದೇರಿ, ನಮಗೆ ಹೇಳಕತ್ತಾರ ಆಸನ, ಮತ್ತೇನಿಲ್ಲ. ಮೈತ್ರಿಯನ್ನು ಮುಂದಿಟ್ಟುಕೊಂಡು ನಿಮಗೆ ಆಸನ ಹೇಳಕತ್ತಾರೆ. ಮೊದಲೇ ಹೇಳಕ್ಕೆ, ನಾನು ನಮಸ್ಕಾರ ಮಾಡೋದು ಬಿಟ್ಟು ಏನೂ ಮಾಡೋಕ್ಕೆ ನನಗೆ ತಾಕತ್ತಿಲ್ಲ, ಇದನ್ನು ನನಗೆ ಹೇಳಕ್ಕೆ ಹೋಗಬೇಡ ಮಾರಾಯ. ನಾನು ಸಂತತ ಸುಖದಲ್ಲಿರಬೇಕು, ಬಂದ ದುಃಖ ಅಡಿಗೆ ಹೋಗಬೇಕು, ಮತ್ತೆ ತಿರುಗಿ ಬರಬಾರ್ದು. ಅದನ್ನು ಪಡೆಯುವುದಕ್ಕೆ ಇದೇ ಸನ್ಮಾರ್ಗ ಅಂತ ನನಗೆ ಹೇಳು. ಮತ್ತು ನೀ ಇದನ್ನೆಲ್ಲ ಹೇಳ್ಕೊಂಡು ಕುಂತ್ಕಿಂತಿ ಅಂತ ಮೊದಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದಾಳಕ್ಕೆ. ಮತ್ತು ಅವ್ರು ಹೇಳ್ತಾರೆ ಮೈತ್ರಿ ಕೇಳು ಅಂತಾರೆ. ಮೈತ್ರಿಗೆ ಸಂಬಂಧಪಟ್ಟದ್ದಲ್ಲ, ಸಕಲ ಮುಮುಕ್ಷುಗಳಿಗೆ ಇದು ಸಂಬಂಧಪಟ್ಟ ವಿಚಾರ ಅಂತ ಇದು ಸಿದ್ಧಾಸನ ಒಂದು. ಆಸನದ ಬಗ್ಗೆ
ಹೇಳಿದ್ನೆಲ್ಲ ನಮ್ಮ ಗುರುಜಿನ ಕೇಳ್ರಿ, ಹಾಕಿ ತೋರಿಸ್ತಾರೆ ಅವರು. ಸಿದ್ಧಾಸನ ಎಡದ ಹಿಮ್ಮಡದಿ ಆಯ್ತಲ್ಲ, ಎಡದ ಹಿಮ್ಮಡದಿ ಆಧಾರದೆಡೆಯನು ಅಂತ ಹೇಳಿ ಆಯ್ತು. ಈಗ ಅದ ಹೊತ್ತುತ್ತ ಒಡನೆ ದಕ್ಷಿಣದ ಹಿಮ್ಮಡವನ್ನು ಮಡಗಿ ಮೇಹಣದ ಮೇಲ್ಗಡೆಯಳು ರುಜುವೆನಿಪ ಒಡಲಿಂದಂ ಇರೇ ಸಿದ್ಧಾಸನವದು. ಇನ್ನು ತೊಡೆ ಕಿರುದೊಡೆಗಳ ನಡುವೆ ಅಂಗ್ರಿಗಳು ಅಡಗಿರ್ದು ಸಸಿನಮಾದ ಒಡಲಿಂದ ಬಿಡದೆ ಕೊಳ್ಳಿರೆ ಸ್ವಸ್ತಿಕಾಸನಬಹುದೆಂದು ಮಡದಿ ನೀನು ಇದನ್ನು ನಿಶ್ಚಯಿಸುವುದು. ಸ್ವಸ್ತಿಕಾಸನ ಅದು ಎಲ್ಲರಿಗೂ ಹಾಕ್ಲಿಕ್ಕೆ ಬರುವಂಥ ಆಸನ. ಸ್ವಸ್ತಿಕಾಸನ ಎರಡೂ ಮೊಲಕಾಲ ಸಂಧಿಯಲ್ಲಿ ನಮ್ಮ ಪಾದಗಳು ಸೇರ್ಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲೇನು ಸಂಧಿದೆಯಲ್ಲ, ಬಲದ ಪಾದ ಎಡಗಡೆ ಸೇರ್ತದೆ, ಎಡದ ಪಾದ ಬಲಗಡೆ ಸೇರ್ತದೆ. ಇದು ಸ್ವಸ್ತಿಕಾಸನ ಅಂತ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಎಷ್ಟೋ ರೋಗಗಳು ಕಡಿಮೆ ಆಗುತ್ತವೆ. ಹಿಂಗೆ ನೇರವಾಗೇ ಕೂಡಿರ್ಬೇಕಂತದ್ದು ಆಸನ ಹಾಕುವಾಗ. ಈಗ ನಾವು ಓದುವಾಗ ಸಹಜ ಕೂಡಿರುವಾಗ ಎಲ್ಲರೂ ಬಗ್ಗಿಕೊಳ್ತಿರ್ತೇವೆ. ಆಸನ ಹಾಕುವಾಗ ಮಾತ್ರ ನೇರವಾಗೇ ಇರಬೇಕು. ನಮ್ಮ ಈ ಬೆನ್ನೆಲುಬ ನೇರವಾಗೇ ಇರಬೇಕು ಅಂತ ಶಾಸ್ತ್ರ ಇದೆ. ಅದಕ್ಕಾಗಿ ಇಲ್ಲಿ 2 ಆಸನ ಹೇಳಿದರು, ಸಿದ್ಧಾಸನ, ಸ್ವಸ್ತಿಕಾಸನ ಹೇಳ್ಯಾರ. ಇನ್ನು ಉಳಿದ ಆಸನಗಳನ್ನು ನಾಳೆಯ ಪ್ರವಚನದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.